ಭೂಮಿ. ಇಲ್ಲಿ ಲ್ಯಾಂಡ್ ಇದೆ ಆಯ್ತಾ, ಸುತ್ತಕ್ಕೂ ನೀರಿರುತ್ತೆ. ಹಾಗಾದ್ರೆ ಇದನ್ನೇನಂತ ಹೇಳ್ತೀರಿ? ಕ್ವಶನ್ ಮಾರ್ಕ್. ಎನಿವನ್? ಮಧ್ಯದಲ್ಲಿ ನೆಲ ಇದಾಯ್ತಾ, ಲ್ಯಾಂಡ್ ಇದೆ, ಸುತ್ತಕ್ಕೂ ನೀರಿತ್ತಂದ್ರೆ ನೀವು ಇದನ್ನೇನಂತ ಹೇಳ್ತೀರಿ? ಎನಿವನ್? ಇದು ಬೇರೆ ಹೆಸರಿಂದ ಕರಿತೀರಲ್ಲ, ಕೇಳಿರಲ್ಲ, ದ್ವೀಪಗಳು ಅಂತ ಹೇಳಿ. ಮಧ್ಯದಲ್ಲಿ ನೆಲ ಇರುತ್ತೆ, ಭೂಮಿ ಇರುತ್ತೆ, ಸುತ್ತಕ್ಕೂ ನೀರಿತ್ತು, ಕಂಪ್ಲೀಟ್ಲಿ ಸರೌಂಡ್ ಆಗಿತ್ತಂದ್ರೆ ಅದನ್ನ ದ್ವೀಪ ಪ್ರದೇಶ ಅಂತ ಹೇಳ್ತಿರಲ್ಲ. ಅದ ಕಾಂಟ್ರವರ್ಸಿಯಾಗಿ ನೋಡ್ತೀರಿ. ಹೌದಾ? ಯಾವ್ದು ಬರ್ತದೆ ಅಂತ ಹೇಳಿದ್ರೆ ಇಲ್ಲಿ ಮಧ್ಯದಲ್ಲಿ ಅಂತ ತಗೊಂಡಾಗ ನೀರಿರುತ್ತೆ, ಸುತ್ತಕ್ಕೂ ಏನಿರುತ್ತೆ ಅಂದ್ರೆ ನೆಲ ಇರುತ್ತೆ. ಆ ವಾಟರ್ ಬಾಡಿ ಕಂಪ್ಲೀಟ್ಲಿ ಸರೌಂಡ್ಸ್ ವಿತ್ ಲ್ಯಾಂಡ್ ಲೊಕೇಶನ್ ಅಂತ ನೋಡ್ತೀರಾ. ಇದನ್ನೇನಂತೀರಿ? ಈಗ ಸರೋವರ ಅಂತ ಹೇಳ್ಬೋದು. ಈಗ ಹಳ್ಳ ಕೊಳ್ಳ ಇರ್ತದೆ ನೋಡಿ, ಹಳ್ಳ ಕೊಳ್ಳ ಇದಕ್ಕಿಂತ ಸ್ವಲ್ಪ ದೊಡ್ಡದಿತ್ತಂದ್ರೆ ಸರೋವರಗಳು ಅಂತ ನೋಡ್ತೀರಾ ಅಷ್ಟೇ. ಹೇಗೆ ನಾವು ಹಳ್ಳ ಕೊಳ್ಳ ನೋಡ್ತೀವಲ್ಲ ಅದೇ ತರನೇ ಒಂಥರ ಕುಣಿ ನೋಡ್ತೀರಾ, ಸ್ವಲ್ಪ ಹಳ್ಳ ದೊಡ್ಡದಿರ್ತದ, ಕೊಳ್ಳ ದೊಡ್ಡದಿರ್ತದ, ಅದಕ್ಕಿಂತ ದೊಡ್ಡದು ಅಂತ ಹೇಳಿದ್ರೆ ಸರೋವರ ಅಂತ ನೋಡುದು. ಮಧ್ಯದಲ್ಲಿ ನೀರು ಇರಬೇಕು, ಸುತ್ತಕ್ಕೂ ನೆಲ ಇರಬೇಕು. ಮತ್ತೆ ಕೃತಕ ಸರೋವರಗಳು ಅಂತ ಡ್ಯಾಮ್ಸ್ ಗಳಿಗೆ ಹೇಳ್ತಿರಲ್ಲ, ಆ ಒಂದು ಡ್ಯಾಮ್ನ ಹಿನ್ನೀರು ಪ್ರದೇಶ ನಿಂತಿರುತ್ತಲ್ಲ, ಅಪ್ಸ್ಟ್ರೀಮ್ ವಾಟರ್ ಅಂತ ಏನ್ ಹೇಳ್ತಿರಲ್ಲ, ನಿಂತಿರುತ್ತಲ್ಲ ಡ್ಯಾಮ್ ಹಿಂದ್ಗಡೆ, ಅದೆಲ್ಲ ಕನ್ಸಿಡರ್ ಆದಾಗ ಇದು ಡ್ಯಾಮ್ ಇದೆ ತಗೋರಿ, ಇಲ್ಲೆಲ್ಲ ನೀರು ನಿಂತಿರುತ್ತೆ. ನೀರಿನ ಸುತ್ತವಲ್ಲ ಏನಿರುತ್ತದ, ನೆಲ ಇರ್ತದಲ್ವಾ, ಇದನ್ನ ಹೇಳ್ತೀವಿ. ಇದು ಸುತ್ತ ಮಧ್ಯದಲ್ಲಿ ನೀರು ಇರಬೇಕು, ಸುತ್ತಕ್ಕೂ ಏನಿದೆ ಅಂತ ಹೇಳಿದ್ರೆ ನೆಲ ಇರುತ್ತೆ. ಇದನ್ನೇನಂತ ಹೇಳೋದನ್ನ ಸರೋವರ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ, ಲೇಕ್ ಅಂತ ಹೇಳಿ ತಗೊಳ್ಳೋದು. ಹೌದಾ? ಯಾವ್ದು ಕಾಂಟ್ರವರ್ಸಿ ಉಲ್ಟಾ ಹೇಳ್ತಿರಲ್ಲ, ದ್ವೀಪ ಪ್ರದೇಶ ಆಗುತ್ತೆ. ಹೌದಾ? ಹೋಪ್ ಈಗ ಕ್ಲಾರಿಟಿ ಸಿಕ್ಕಿರ್ಬೇಕು. ಹೌದಾ? ಇಲ್ಲಿದ ಇದನ್ನ ಡೈರೆಕ್ಟ್ಲಿ ಕ್ವಶನ್ ಟೆನ್ಸ್ ಮಾಡಿ. ವೆರಿ ಗುಡ್. ಕನ್ವರ್ ಲೇಕ್ ಎಲ್ಲಿ ಬರ್ತದ? ಇದು ಕನ್ವರ್ ಲೇಕ್ ಎದಕ್ಕೆ ಎಕ್ಸಾಂಪಲ್ ಕೊಟ್ಟಿದ್ದೀರಾ ಅಂದ್ರೆ ಇದು ಒಂದು ಆಕ್ಸ್ಬೋ ಲೇಕ್ ಅಂತ ಹೇಳಿ ನೋಡೋದು. ಆಕ್ಸ್ಬೋ ಲೇಕ್ ಅಂತ ಹೇಳಿದ್ರೆ ನದಿಯಿಂದ ಫಾರ್ಮೇಷನ್ ಆಗ್ತದಲ್ಲ, ಇದನ್ನ ಹೇಳ್ತಾ ಬರ್ತೀವಿ. ಆಕ್ಸ್ಬಿಂದ ಫಾರ್ಮೇಷನ್ ಆಗ್ತದ. ಹಿಂಗೆ ಎತ್ತಿನ ಮೇಲೆ ಕುಣಿತಾ ಇರ್ತದೆ ನೋಡಿ, ಇದು ಎತ್ತಿದ ಮೇಲ್ಗಡೆ ಹಿಂಗೆ ಇರ್ತದಲ್ಲ, ಇದನ್ನೇ ಹೇಳ್ತಾರೆ ಆಕ್ಸ್ಬೋ ತರ ಸಿಗುತ್ತೆ. ಅದನ್ನೇ ಆಕ್ಸ್ಬೋ ಎತ್ತ ಇದ್ರ ಮೇಲೆ ಇರ್ತದಲ್ಲ, ಕಟ್ಟ ತಲೆ ಮೇಲ್ಗಡೆ ಹಿಂಬದಿಯಲ್ಲಿ ಇರುತ್ತಲ್ಲ, ಅದನ್ನ ಆಕ್ಸ್ಬೋ ಅಂತ ಹೇಳ್ತಿದ್ದಾರೆ. ಆಕ್ಸ್ಬೋ ಲೇಕ್ ಅಂತ ಕೊಡ್ತಾರೆ. ಕನ್ವರ್ ಲೇಕ್ ಏನಿದೆಲ್ಲ ಯಾವ ನದಿಯಿಂದ ಫಾರ್ಮೇಷನ್ ಆಗುತ್ತೆ? ನದಿಯಿಂದ ಫಾರ್ಮೇಷನ್ ಆಗಿದ್ದು ಆಕ್ಸ್ಬೋ ಲೇಕ್ ಅಂತ ಹೇಳ್ತಿದ್ದೀರಿ. ಈ ತರ ಫಾರ್ಮೇಷನ್ ಆಗ್ತದೆ. ಹೌದಾ? ನದಿ ನೀರು ತನ್ನ ಹರಿಯುವಂತ ಪಾತ್ರದಲ್ಲಿ ವ್ಯತ್ಯಾಸ ಆದಾಗ ಹೇಗೋ ಫಾರ್ಮೇಷನ್ ತಗೊಳ್ತದೆ, ಅದರಲ್ಲಿ ಒಂದು ಆಕಾರ ಹೇಳ್ತಿದ್ದೀರಿ ಆಕ್ಸ್ಬೋ ಲೇಕ್ ಅಂತ ಹೇಳಿ. ಅದಕ್ಕೆ ಎಕ್ಸಾಂಪಲ್ ಅಂತ ತಗೊಂಡಾಗ ಇದು ಬಿಹಾರದಲ್ಲಿ ಬರುತ್ತೆ. ಬಿಹಾರದಲ್ಲಿ ಯಾವ ನದಿಗೆ ಸಂಬಂಧಪಟ್ಟದ ಅಂದ್ರೆ ಇದು ಗಂಡಕ್ ರಿವರ್ ಇಂದ ಫಾರ್ಮೇಷನ್ ಆಗಿದೆ ನೋಡ್ತೀವಿ. ಗಂಡಕ್ ನದಿ ಅಂತ ತಗೊಂಡ್ರೆ ಗಂಡಕ್ ನದಿ ಯಾವ ನದಿಗೆ ಹೋಗಿ ಸೇರುವಂತದಂದ್ರೆ ಗಂಗಾ ನದಿಯ ಟ್ರಿಬ್ಯೂಟರಿ ಅಂತ ನೋಡ್ತೀವಿ. ಹೌದಾ? ಗಂಡಕ್ ನದಿಯಿಂದ ಫಾರ್ಮೇಷನ್ ಆಗಿದೆ ಕನ್ವರ್ ಲೇಕ್ ಎಲ್ಲಿ? ಬಿಹಾರದ ಒಳಗಡೆ. ಈಗ ಇದನ್ನ ಡೈರೆಕ್ಟ್ಲಿ ಕ್ವಶನ್ ಫೆಚ್ ಮಾಡ್ತಾರೆ ಒನ್ ಲೈನರ್ ಆಗಿ. ಯಾವ್ದಂತ ಹೇಳಬೇಕು? ಸಿಕ್ಕಿಂ ಅಲ್ಲಿ ತೋಳ್ಮು ಸರೋವರ ಏನಿದೆಲ್ಲ ಇದು ಎತ್ತರದ ಸ್ಥಾನದಲ್ಲಿರುವಂತದ್ದು ನೋಡ್ತೀರಿ. ಲಾಂಗೆಸ್ಟ್ ಅಂತ ಬಂದ್ರೆ ವೆಂಬನಾಡು. ಚಿಲ್ಕಾ ಅನ್ನೋದು ಉಪ್ಪು ನೀರಿಂದ ಲಾರ್ಜೆಸ್ಟ್ ಆಗ್ತದೆ. ಫ್ರೆಶ್ ವಾಟರ್ ಅಂದ್ರೆ ಉಲ್ಲಾರ್. ದಾಲ್ ಸರೋವರ ಐತಲ್ಲ, ವಾಟರ್ ಆಗ್ತದ. ದೆನ್ ಲೋನಾರ್ ಸರೋವರ ಅಂತ ತಗೊಂಡ್ರೆ ಇದು ಉಲ್ಕಾಪಾತದಿಂದ ಫಾರ್ಮೇಷನ್ ಆಗಿದ್ದು. ದೆನ್ ಅದೇ ತರ ಮಣಿಪುರದಲ್ಲಿರುವಂತ ಲೋಕ್ತಾಕ್ ಸರೋವರ ಅದು ಇನ್ ರಿಟರ್ನ್ ಫ್ಲೋಟಿಂಗ್ ಅಥವಾ ತೇಲುವ ಸರೋವರ ಅಂತ ನೋಡ್ತೀರಾ. ಯಾವ್ದನ್ನ? ಲೋಕ್ತಾಕ್ ಸರೋವರ. ಇದು ಡೈರೆಕ್ಟ್ಲಿ ಒನ್ ಲೈನರ್ ಆಗಿ ಕ್ವಶನ್ ಫೆಚ್ ಮಾಡ್ತಾರೆ. ಹೌದಾ? ಇನ್ ರಿಟರ್ನ್ ಮತ್ತೆ ಬೇರೆ ಯಾವ್ದು ಬರ್ತದೆ ಅಂತ ನೋಡಿ ಇಸ್ ಮಾಡ್ತಾರೆ ಮ್ಯಾಚ್ ಮಾಡೋಕೆ. ಈಗ ಗಂಗಾ ಇಲ್ಲಿ ನೀವು ಗೋದಾವರಿ ಮತ್ತೆ ಕೃಷ್ಣಾ ನದಿಯ ಬೆಸಿನಲ್ಲಿ ಅಂತ ಕನ್ಸಿಡರ್ ಆದಾಗ ಯಾವ ಒಂದು ಲೇಕ್ ಬರ್ತದ? ಗೋದಾವರಿ ಕೃಷ್ಣಾ ನದಿ ಅಂದ್ರೆ ಸೀದಾ ನೆನಪಿಗೆ ಬರಬೇಕು ಆಂಧ್ರ ಪ್ರದೇಶ ಲೊಕೇಶನ್. ಹೌದಾ? ಗೋದಾವರಿ ಮತ್ತೆ ಕೃಷ್ಣಾ ನದಿಯ ಡೆಲ್ಟಾ ಲೊಕೇಶನ್ ಅಲ್ಲಿ ಫಾರ್ಮೇಷನ್ ಆಗಿರುವಂತ ನದಿ. ಆ ಎರಡು ಲೊಕೇಶನ್ ಒಳಗಡೆ ಮಿಡಲ್ ಆಫ್ ದಿ ಪೋರ್ಷನ್ ಅಲ್ಲಿ ಒಂದು ಗೋದಾವರಿ ಇದೆ, ಒಂದು ಕೃಷ್ಣಾ ನದಿ ಇದೆ. ಇನ್ ಬಿಟ್ವೀನ್ ದ ಏರಿಯಾದ ಒಳಗಡೆ ನೋಡ್ತಿದ್ದೀರಿ. ಈಗ ಗೋದಾವರಿ ಕೃಷ್ಣಾ ಅಂದ್ರೆ ಸೀದಾ ಎಲ್ಲಿ ಬರಬೇಕು? ಆಂಧ್ರ ಪ್ರದೇಶದಲ್ಲಿ. ಆಂಧ್ರ ಪ್ರದೇಶದಲ್ಲಿ ನೋಡ್ತಾ ಬಂದ್ರೆ ಒಂದು ಕೊಲ್ಲೇರು ಲೇಕ್ ಇದೆ, ಇನ್ನೊಂದು ನೋಡ್ತೀರಾ ಪುಲಿಕಾಟ್ ಲೇಕ್ ಅಂತ ಹೇಳಿ. ಇಲ್ಲ ಐತಲ್ಲ ಆಂಧ್ರ ಪ್ರದೇಶ ತಮಿಳುನಾಡು ಇನ್ ಬಿಟ್ವೀನ್ ದ ಬಾರ್ಡರ್ ಲೊಕೇಶನ್ ಅಲ್ಲಿ ಪುಲಿಕಾಟ್ ಲೇಕ್ ಇದೆ. ಕೊಲ್ಲೇರು ಲೇಕ್ ಅಂತ ತಗೊಂಡ್ರೆ ಅಂತ ಹೇಳಿದ್ರೆ ಇದು ಕೃಷ್ಣಾ ಮತ್ತೆ ಗೋದಾವರಿ ನದಿಯ ಮಿಡಲ್ ಆಫ್ ದಿ ಬೇಸಿನ್ ಅಲ್ಲಿ ಕಾಣಸಿಗುತ್ತೆ. ಅದೇ ಕೊಲ್ಲೇರು ಸರೋವರ. ಕೊಲ್ಲೇರು ಸರೋವರ ಎಲ್ಲಿ ಬರ್ತದೆ? ಇದು ಆಂಧ್ರ ಪ್ರದೇಶದ ಲೊಕೇಶನ್ ಅಲ್ಲಿ ನೋಡ್ತೀರಾ. ಹೌದಾ? ಕೊಲ್ಲೇರು ಸರೋವರ ಎಲ್ಲಿದೆ? ಆಂಧ್ರ ಪ್ರದೇಶ ಲೊಕೇಶನ್ ಅಲ್ಲಿ. ನೋಡಿ ಈಗ ನೆಕ್ಸ್ಟ್ ಕಾನ್ಸೆಪ್ಟ್ ಏನಂದ್ರೆ ಬರ್ತಾಯ್ತಾ, ಯಾವ ಸರೋವರ ಇದೆ, ಯಾವ ಸ್ಟೇಟಿಗೆ ಬಿಲಾಂಗ್ಸ್ ಆಗ್ತದೆ ಅಂತ ನೋಡಬೇಕು. ಹೌದಾ? ಕೊಲ್ಲೇರು ಸರೋವರ ಯಾವ ನದಿಗಳ ಇನ್ ಬಿಟ್ವೀನ್ ಏರಿಯಾದಲ್ಲಿ ಕಾಣಿಸ್ತದೆ, ಯಾವ ನದಿಯ ಮುಖಜ ಭೂಮಿಯ ಲೊಕೇಶನ್ ಅಲ್ಲಿ ನೋಡ್ತೀರಾ ಅಂದ್ರೆ ಅದು ನಮಗೆ ಅಂದ್ರೆ ಕೊಲ್ಲೇರು ಸರೋವರವನ್ನ ನೋಡ್ತೀರಾ. ಹಾಗಾದ್ರೆ ಕೊಲ್ಲೇರು ಸರೋವರ ಎಲ್ಲಿದೆ? ಆಂಧ್ರ ಪ್ರದೇಶ ಲೊಕೇಶನ್ ಅಲ್ಲಿ ಇದೆ. ಹೌದಾ? ದೆನ್ ಇನ್ ರಿಟರ್ನ್ ಇಲ್ಲಿದಲ್ಲ ಆಂಧ್ರ ಪ್ರದೇಶ ಮತ್ತೆ ತಮಿಳುನಾಡು ಇನ್ ಬಿಟ್ವೀನ್ ದ ಬಾರ್ಡರ್ ಲೊಕೇಶನ್ ಅಲ್ಲಿ ಕಾಣಿಸಿಗುವಂತದೆ ಪುಲಿಕಾಟ್ ಸರೋವರ ಅಂತ ನೋಡ್ತೀರಾ. ಈ ಪುಲಿಕಾಟ್ ಸರೋವರ ಲಗುನ್ ತರ ಫಾರ್ಮೇಷನ್ ಮಾಡಿ ಕೊಡ್ತದ. ಪುಲಿಕಾಟ್ ಸರೋವರ ಎಲ್ಲಿ ಸಿಗ್ತದೆ? ಇನ್ ಬಿಟ್ವೀನ್ ದ ಬಾರ್ಡರ್ ಲೊಕೇಶನ್. ಮೇಲೋದ್ರೆ ಆಂಧ್ರ ಪ್ರದೇಶ, ಕೆಳಗಡೆ ಬಂದ್ರೆ ತಮಿಳುನಾಡು. ಇನ್ ಬಿಟ್ವೀನ್ ದ ಬಾರ್ಡರ್ ಲೊಕೇಶನ್ ಅಲ್ಲಿ ಅಂತ ಹೇಳಿದ್ರೆ ಪುಲಿಕಾಟ್ ಸರೋವರವನ್ನ ಕಾಣಿಸುತ್ತದೆ. ಅಲ್ಲೇ ನಾವು ಒಂದು ಲಾಂಚಿಂಗ್ ಸ್ಟೇಷನ್ ಅನ್ನ ನೋಡ್ತಿರಲ್ಲ, ರಾಕೆಟ್ ಲಾಂಚಿಂಗ್ ಸ್ಟೇಷನ್. ಪುಲಿಕಾಟ್ ಸರೋವರದ ನಿಯರ್ ಆಫ್ ದಿ ಪೋರ್ಷನ್ ಅಲ್ಲಿ ನೋಡ್ತಿದ್ದೀರಿ ಲಾಂಚಿಂಗ್ ಸ್ಟೇಷನ್ ಇದೆ. ಅದು ಯಾವ್ದು ಬರುತ್ತೆ? ಇಲ್ಲ ಅದು ರೀಕನೆಕ್ಟ್ ಆಗೋದು ತಗೊಳ್ಳೋದು ಮಾಡ್ತಿರ್ತದ. ಇಲ್ಲಿ ಪುಲಿಕಾಟ್ ಸರೋವರ ಅಂತ ತಗೊಂಡ್ರೆ ಆ ನಿಯರ್ ಆಫ್ ದಿ ಬೇಸಿನ್ ಅಲ್ಲಿ ಪುಲಿಕಾಟ್ ಲೇಕ್ ನಿಯರ್ ಅಲ್ಲಿ ಸಮಥಿಂಗ್ ರಾಕೆಟ್ ಲಾಂಚಿಂಗ್ ಸ್ಟೇಷನ್ ಇರಬೇಕಲ್ಲ. ಹಾಗಾದ್ರೆ ಯಾವ ಸ್ಟೇಷನ್ ಬರ್ತದ? ಎನಿವೆ ಪುಲಿಕಾಟ್ ಸರೋವರದ ಹತ್ತಿರ ರಾಕೆಟ್ ಲಾಂಚಿಂಗ್ ಸ್ಟೇಷನ್ ಇದೆ. ಅದನ್ನೇ ಸತೀಶ್ ಧವನ್ ಸ್ಪೇಸ್ ಸೆಂಟರ್ ಅಂತ ಕೇಳ್ತಿರಲ್ಲ, ಶ್ರೀಹರಿಕೋಟ ಸತೀಶ್ ಧವನ್ ಸ್ಪೇಸ್ ಸೆಂಟರ್ ಯಾವ ಲೇಕ್ ನಿಯರ್ ಅಲ್ಲಿ ಅಂತ ಕನ್ಸಿಡರ್ ಆಯ್ತಂದ್ರೆ ಅಫ್ಕೋರ್ಸ್ ಏನ್ ನೋಡ್ತಾ ಬರ್ತೀರಿ? ಪುಲಿಕಾಟ್ ಸರೋವರ. ಶ್ರೀಹರಿಕೋಟ ಅಲ್ವಾ? ಸತೀಶ್ ಧವನ್ ಸ್ಪೇಸ್ ಸೆಂಟರ್ ಎಲ್ಲಿದೆ ಅಂದ್ರೆ ಯಾವ ನಿಯರ್ ಅಲ್ಲಿ ನೋಡ್ತಿದ್ದೀರಿ? ಪುಲಿಕಾಟ್ ಸರೋವರದ ನಿಯರ್ ಅಲ್ಲಿ ನೋಡ್ತೀರಿ. ಹೌದಾ? ದೆನ್ ಅದೇ ತರ ಅಬ್ದುಲ್ ಕಲಾಂ ಐಸ್ಲ್ಯಾಂಡ್ ಅಂತ ತಗೊಂಡಾಗ ಅದು ಎಲ್ಲಿ ಬರ್ತದ? ಅಬ್ದುಲ್ ಕಲಾಂ ಐಸ್ಲ್ಯಾಂಡ್ ಅಂತ ತಗೊಂಡ್ರೆ ಅಂದ್ರೆ ನೋಡಿ ಸತೀಶ್ ಧವನ್ ಸ್ಪೇಸ್ ಸೆಂಟರ್ ಶ್ರೀಹರಿಕೋಟ ಲೊಕೇಶನ್. ಶ್ರೀಹರಿಕೋಟ ಸತೀಶ್ ಧವನ್ ಸ್ಪೇಸ್ ಸೆಂಟರ್ ಅಂದ್ರೆ ಪುಲಿಕಾಟ್ ಸರೋವರಕ್ಕೆ ಸಂಬಂಧಪಡುತ್ತೆ. ಅದೇ ತರ ನಾವು ಒಡಿಸಾದ ಲೊಕೇಶನ್ ಅಲ್ಲಿ ಚಿಲ್ಕಾ ಸರೋವರ ನೋಡ್ತೀವಲ್ಲ, ಇಲ್ಲಿ ಏನಾಗ್ತದೆ ಅಂದ್ರೆ ಅಬ್ದುಲ್ ಕಲಾಂ ಸ್ಪೇಸ್ ಸೆಂಟರ್ ಅನ್ನು ನೋಡ್ತೀರಾ, ಲಾಂಚಿಂಗ್ ಪ್ಯಾಡ್ ಅನ್ನು ನೋಡ್ತೀರಾ. ಅಬ್ದುಲ್ ಕಲಾಂ APJ ಅಬ್ದುಲ್ ಕಲಾಂ ಲಾಂಚಿಂಗ್ ಸ್ಟೇಷನ್ ಅಂತ ತಗೊಂಡ್ರೆ ಅದು ಚಿಲ್ಕಾ ಲೇಕ್ ನಿಯರ್ ಅಲ್ಲಿ ಲೈಕ್ ಲಗುನ್ ತರ ಫಾರ್ಮೇಷನ್ ಮಾಡಿ ಕೊಟ್ಟೈತಲ್ಲ ಚಿಲ್ಕಾ ಲೇಕ್ ಅಲ್ಲಿ ಅಂತ ನೋಡ್ತೀರಾ. ಈಗ ಅಬ್ದುಲ್ ಕಲಾಂ ಐಸ್ಲ್ಯಾಂಡ್ ಅಂತ ಹೇಳಿ ತಗೊಂಡ್ರಿ ಅಂತ ಹೇಳಿದ್ರೆ ಕ್ಲಿಯರ್. ಇಲ್ಲ ಲಗುನ್ಸ್ ಗಳೆಲ್ಲ ನ್ಯಾಚುರಲ್ ವ್ಯಾಕ್. ಲಗುನ್ ಅಂದ್ರೆ ಏನು? ಅಲೆಗಳ ಅಪ್ಪಳಿಸುವಿಕೆಯಿಂದ ಕೊರೆತಕ್ಕೆ ಈಡಾಗಿ ಫಾರ್ಮೇಷನ್ ಆಗುತ್ತಲ್ವಾ, ಸೊ ಅದಕ್ಕೋಸ್ಕರ ನೋಡ್ತೀರಾ. ಅಬ್ದುಲ್ ಕಲಾಂ ಸ್ಪೇಸ್ ಸೆಂಟರ್ ಲಾಂಚಿಂಗ್ ಎಲ್ಲಿ ಬರ್ತದೆ ಅಂದ್ರೆ ಚಿಲ್ಕಾ ಸರೋವರದ ನಿಯರ್ ಅಲ್ಲಿ ನೋಡ್ತೀರಾ. ಪುಲಿಕಾಟ್ ಲೇಕ್ ಎಲ್ಲಿ ನೋಡ್ತೀರಾ? ಆಂಧ್ರ ಪ್ರದೇಶ ಲೊಕೇಶನ್ ಅಲ್ಲಿ. ದೆನ್ ಅದೇ ತರ ಇಲ್ಲ ಲಗುನ್ಸ್ ಗಳೆಲ್ಲ ನ್ಯಾಚುರಲ್ ವ್ಯಾಕ್. ಲಗುನ್ ಅಂದ್ರೆ ಏನು? ಸ್ಪೇಸ್ ಸೆಂಟರ್ ಅನ್ನು ನೋಡ್ತೀರಾ, ಲಾಂಚಿಂಗ್ ಪ್ಯಾಡ್ ಅನ್ನು ನೋಡ್ತೀರಾ. ಅಬ್ದುಲ್ ಕಲಾಂ APJ ಅಬ್ದುಲ್ ಕಲಾಂ ಲಾಂಚಿಂಗ್ ಸ್ಟೇಷನ್ ಅಂತ ತಗೊಂಡ್ರೆ ಅದು ಚಿಲ್ಕಾ ಲೇಕ್ ನಿಯರ್ ಅಲ್ಲಿ ಲೈಕ್ ಲಗುನ್ ತರ ಫಾರ್ಮೇಷನ್ ಮಾಡಿ ಕೊಟ್ಟೈತಲ್ಲ ಚಿಲ್ಕಾ ಲೇಕ್ ಅಲ್ಲಿ ಅಂತ ನೋಡ್ತೀರಾ. ಈಗ ಅಬ್ದುಲ್ ಕಲಾಂ ಐಸ್ಲ್ಯಾಂಡ್ ಅಂತ ಹೇಳಿ ತಗೊಂಡ್ರಿ ಅಂತ ಹೇಳಿದ್ರೆ ಕ್ಲಿಯರ್. ಇಲ್ಲ ಲಗುನ್ಸ್ ಗಳೆಲ್ಲ ನ್ಯಾಚುರಲ್ ವ್ಯಾಕ್. ಲಗುನ್ ಅಂದ್ರೆ ಏನು? ಅಲೆಗಳ ಅಪ್ಪಳಿಸುವಿಕೆಯಿಂದ ಕೊರೆತಕ್ಕೆ ಈಡಾಗಿ ಫಾರ್ಮೇಷನ್ ಆಗುತ್ತಲ್ವಾ, ಸೊ ಅದಕ್ಕೋಸ್ಕರ ನೋಡ್ತೀರಾ. ಅಬ್ದುಲ್ ಕಲಾಂ ಸ್ಪೇಸ್ ಸೆಂಟರ್ ಲಾಂಚಿಂಗ್ ಎಲ್ಲಿ ಬರ್ತದೆ ಅಂದ್ರೆ ಚಿಲ್ಕಾ ಸರೋವರದ ನಿಯರ್ ಅಲ್ಲಿ ನೋಡ್ತೀರಾ. ಪುಲಿಕಾಟ್ ಲೇಕ್ ಎಲ್ಲಿ ನೋಡ್ತಿದ್ದೀರಾ? ಆಂಧ್ರ ಪ್ರದೇಶ ಲೊಕೇಶನ್ ಅಲ್ಲಿ. ದೆನ್ ಅದೇ ತರ ಚಿಲ್ಕಾ ಲೇಕ್ ಅಂತ ಕೇಳಿದ್ರೆ ಅಂದ್ರೆ ಒಡಿಸಾದಲ್ಲಿ. ಮತ್ತೇನ್ ಸ್ಪೆಷಾಲಿಟಿ ಇದೆ? ದೇಶದ ಅತಿ ದೊಡ್ಡ ಉಪ್ಪು ನೀರಿನ ಸರೋವರ ಅಂತ ನೋಡ್ತೀರಾ. ಅದು ಯಾವ್ದು ಬರ್ತದೆ ಅಂದ್ರೆ ಇನ್ ರಿಟರ್ನ್ ಒಡಿಸಾದಲ್ಲಿರುವಂತಹ ಚಿಲ್ಕಾ ಸರೋವರ. ಒಡಿಸಾದ ಚಿಲ್ಕಾ ಸರೋವರ ಏನಿದೆ
ಇದಲ್ಲ, ಅದನ್ನೇನು ಹೇಳ್ತೀವಿ ದೇಶದ ಅತಿ ದೊಡ್ಡ ಉಪ್ಪು ನೀರಿನ ಸರೋವರ. ಪುಲಿಕಾಟ್ ಸರೋವರದಲ್ಲಿ ಶ್ರೀಹರಿಕೋಟ ಸತೀಶ್ ಧವನ್ ಸ್ಪೇಸ್ ಸೆಂಟರ್ ಅನ್ನು ನೋಡ್ತೀರಾ. ಆಂಧ್ರ ಪ್ರದೇಶ ತಮಿಳುನಾಡು ಬಾರ್ಡರ್ ಲೊಕೇಶನ್ ಅಲ್ಲಿ ಸಿಗುತ್ತೆ ಪುಲಿಕಾಟ್ ಲೇಕ್. ದೆನ್ ಕೊಲ್ಲೇರು ಸರೋವರ ಆಂಧ್ರ ಪ್ರದೇಶದ ಲೊಕೇಶನ್ ಅಲ್ಲಿ ಇರೋದು. ಕೊಲ್ಲೇರು ಸರೋವರ ಯಾವ ನದಿಯ ಬೆಸಿನಲ್ಲಿ, ಯಾವ ನದಿಗಳ ಬೆಸಿನಲ್ಲಿ ಕಾಣಸಿಗುತ್ತೆ ಕ್ವಶನ್ ಮಾರ್ಕ್. ಎರಡು ರಿವರ್ ಇದ ನದಿಗಳಿದಾವ, ಯಾವ ಎರಡು ನದಿಗಳ ಮಧ್ಯಭಾಗದಲ್ಲಿ ಕೊಲ್ಲೇರು ಲೇಕ್ ಅಡಕವಾಗಿದೆ ಕ್ವಶನ್ ಮಾರ್ಕ್. ಬೆಳಬೇಕಾಗ್ತೈತಾ? ಕೊಲ್ಲೇರು ಲೇಕ್ ಏನೈತಲ್ಲ, ಕೊಲ್ಲೇರು ಲೇಕ್ ಯಾವ ನದಿಯ ಇನ್ ಬಿಟ್ವೀನ್ ಮಿಡಲ್ ಆಫ್ ದಿ ಪೋರ್ಷನ್ ಅಲ್ಲಿ ಸಿಗುತ್ತೆ? ಸರಿ ಕನೆಕ್ಟ್ ಆಯ್ತಾ? ಕೊಲ್ಲೇರು ಲೇಕ್ ಯಾವ ನದಿಯ ಇನ್ ಬಿಟ್ವೀನ್ ಬಾರ್ಡರ್ ಲೊಕೇಶನ್ ಅಲ್ಲಿ ಸಿಗ್ತದೆ ಅಂದ್ರೆ ಆ ನದಿಗಳ ನದಿ ಮುಖಜ ಭೂಮಿಯಲ್ಲಿ ಕಾಣ ಸಿಗ್ತದೆ ಅಂತ ನೋಡ್ತೀರಾ. ಒಂದು ಗೋದಾವರಿ ಒಂದು ಕೃಷ್ಣ, ಇನ್ ಬಿಟ್ವೀನ್ ದ ಬಾರ್ಡರ್ ಅಲ್ಲಿ ಕೊಲ್ಲೇರು. ಕೊಲ್ಲೇರು ಎಲ್ಲಿ ಬರ್ತದೆ? ಆಂಧ್ರ ಪ್ರದೇಶ ಅಂತ ನೋಡ್ತೀರಾ. ಪುಲಿಕಾಟ್ ಸರೋವರ ಆಂಧ್ರ ಪ್ರದೇಶದ ಲೊಕೇಶನ್ ಅಲ್ಲಿ. ಅದೇ ತರ ನೋಡಿ ತಮಿಳುನಾಡಿಗೆ ಬಂದ್ರೆ ಅಂದ್ರೆ ಚಂಬಾರಂಬಕಂ ಇದೆ, ಮತ್ತೆ ಕಲಿವೇಲಿ ಅಂತ ನೋಡ್ತೀರಾ. ಕಲಿವೇಲಿ ಲೇಕ್, ಚಂಬಾರಂಬಕಂ ಲೇಕ್. ದೆನ್ ಇದರ ಜೊತೆ ತಮಿಳುನಾಡಲ್ಲಿ ಕೊಡೈಕೆನಾಲ್ ಲೊಕೇಶನ್, ಅದು ಕೃತಕ ಆಗುತ್ತೆ ಕೊಡೈಕೆನಾಲ್. ಈಗ ಚಂಬಾರಂಬಕಂ, ಕಲಿವೇಲಿ, ಕೊಡೈಕೆನಾಲ್ ಅಂದ್ರೆ ಎಲ್ಲಿ ಬರ್ತದೆ? ತಮಿಳುನಾಡಿನ ಲೊಕೇಶನ್ ಅಲ್ಲಿ ನೋಡ್ತೀರಾ. ಒಂದು ಚಂಬಾರಂಬಕಂ ಲೇಕ್, ದೆನ್ ಕಲಿವೇಲಿ ಲೇಕ್. ಕೊಡೈಕೆನಾಲ್ ಲೇಕ್ ಅಂತ ತಗೊಂಡ್ರೆ ಎಲ್ಲಿ ಬರ್ತದೆ? ತಮಿಳುನಾಡಿನಲ್ಲಿ ನೋಡ್ತೀರಾ. ಅದು ಕೃತಕ ಲೇಕ್ ಅಂತ ಕೆನಾಲ್ ಅನ್ನೋದು. ಚಂಬಾರಂಬಕಂ, ಕಲಿವೇಲಿ, ದೆನ್ ಕೊಡೈಕೆನಾಲ್ ಒಳಗಡೆ ನೋಡ್ತೀರಾ. ಮೂರು ಲೇಕ್ಗಳು ಫೇಮಸ್ ಆಗ್ತದ. ಚಂಬಾರಂಬಕಂ, ಕಲಿವೇಲಿ, ದೆನ್ ಕೊಡೈಕೆನಾಲ್ ತಮಿಳುನಾಡಿನಿಂದ. ಅದೇ ತರ ವೆಂಬನಾಡು. ವೆಂಬನಾಡು ಸ್ಪೆಷಾಲಿಟಿ ಏನು? ಲಾಂಗೆಸ್ಟ್ ಲೇಕ್ ಅಂತ ನೋಡಿದ್ರೆ ಅಪ್ರಾಕ್ಸಿಮೇಟ್ಲಿ 96 ಕಿಲೋಮೀಟರ್ ಅಷ್ಟು ಉದ್ದ ಸಿಗುತ್ತೆ ವೆಂಬನಾಡು ಸರೋವರ. ಅದೇ ತರ ಶಾಸ್ತಮ ಕೋಟ ಎಲ್ಲಿ ಬರ್ತಿದ ನೋಡಿ. ಶಾಸ್ತಮ ಕೋಟ ರೈತಲ್ಲ ಪೆರಿಯಾರ್ ಲೇಕ್ ಅನ್ನ ನೋಡ್ತೀರಾ. ಅಷ್ಟಮುಡಿ ಲೇಕ್ ಅಂತ ನೋಡ್ತೀರಾ. ಅಷ್ಟಮುಡಿ, ಪೆರಿಯಾರ್, ವೆಂಬನಾಡು, ಶಾಸ್ತಮ ಕೋಟ ಇದೆಲ್ಲ ಎಲ್ಲಿ ಬರ್ತದೆ ಅಂದ್ರೆ ಕೇರಳ ಲೊಕೇಶನ್ ಅಲ್ಲಿ ಬರ್ತದ. ಹೌದಾ? ಅಗೇನ್ ಬಫರಿಂಗ್. ಹಾಗಾದ್ರೆ ಕೇರಳ ಲೊಕೇಶನ್ ಅಲ್ಲಿ ಅಂತ ಕನ್ಸಿಡರ್ ವೆಂಬನಾಡು. ವೆಂಬನಾಡು ಸ್ಪೆಷಾಲಿಟಿ ಏನ್ ಬರ್ತದೆ? ಲಾಂಗೆಸ್ಟ್ ಅಂತ ನೋಡ್ತೀವಿ. ಹೌದಾ? ವೆಂಬನಾಡು ಲೇಕ್, ಶಾಸ್ತಮ, ಅಷ್ಟಮುಡಿ ಇವೆಲ್ಲ ಎಲ್ಲಿ ನೋಡ್ತಿದ್ದೀವಿ? ಕೇರಳ ಲೊಕೇಶನ್ ಅಲ್ಲಿ ಕಾಣಸಿಗುತ್ತೆ. ಕೇರಳದಲ್ಲಿ ವೆಂಬನಾಡು, ಶಾಸ್ತಮಕೋಟ, ಪೆರಿಯಾರ್, ಅಷ್ಟಮುಡಿ. ಇಲ್ಲಿ ಕಂಪ್ಯಾರಿಟಿವ್ಲಿ ನೋಡೋದಾಯ್ತಂದ್ರೆ ಚಂಬಾರಂಬಕಂ ಒಂದು. ಚಂಬಾರಂಬಕಂ, ಕಲಿವೇಲಿ, ಕೊಡೈಕೆನಾಲ್ ಲೊಕೇಶನ್ ಅಲ್ಲಿ ತಮಿಳುನಾಡಿನಲ್ಲಿ. ಕೇರಳದಲ್ಲಿ ಯಾವ ಲೇಕ್ ಬರ್ತದೆ ಅಂತ ನೋಡಿ. ಅಲ್ಲಿ ವೆಂಬನಾಡು, ಶಾಸ್ತಮಕೋಟ. ಈ ಕ್ವಶನ್ ಅರೈಸ್ ಇದೆ ಮತ್ತೆ ಇನ್ ರಿಟರ್ನ್ ಕರೆಕ್ಟ್ಲಿ ಮ್ಯಾಚ್ ಆರ್ ಹೆಂಗ್ ಮ್ಯಾಚ್ ಮಾಡಿದಾರೆ ಅಂತ ಹೇಳ್ತಿದ್ರೆ ಆಯ್ತಾ. ಇಲ್ಲಿ ತಗೊಂಡ್ರೆ ವೆಂಬನಾಡು, ಶಾಸ್ತಮಕೋಟ, ಪೆರಿಯಾರ್ ರಿವರ್ ಐತಲ್ಲ ಕೇರಳದಲ್ಲಿ. ದೆನ್ ಅದೇ ತರ ಅಷ್ಟಮುಡಿ ಕೇರಳದಿಂದ. ತಮಿಳುನಾಡಿನಿಂದ ಚಂಬಾರಂಬಕಂ, ಕಲಿವೇಲಿ, ಕೊಡೈಕೆನಾಲ್ ಲೇಕ್ ಎಲ್ಲಿ? ತಮಿಳುನಾಡಿನ ಲೊಕೇಶನ್ ಅಲ್ಲಿ ನೋಡ್ತೀರಾ. ನಮ್ಮಲ್ಲಿ ಹಲಸೂರು ಕೆರೆ ಒಂದಿದೆ, ಅಗರ ಸರೋವರವನ್ನು ನೋಡ್ತೀರಾ. ಎರಡು ಲೊಕೇಶನ್ ಐತಲ್ಲ ಬ್ಯಾಂಗ್ಳೂರ್ ನಿಯರ್ ಅಲ್ಲಿ ಕಾಣಸಿಗುತ್ತೆ. ಒಂದು ಅಗರ ಸರೋವರ, ಇನ್ನೊಂದು ಹಲಸೂರು ಲೇಕ್. ಎರಡು ಎಲ್ಲಿ ಬರ್ತದೆ ಅಂದ್ರೆ ಕರ್ನಾಟಕದಿಂದ ನಾವು ನೋಡುವಂತದ್ದು ಬ್ಯಾಂಗ್ಳೂರ್ ಲೊಕೇಶನ್ ಅಲ್ಲಿ ಕಾಣಸಿಗ್ತದೆ. ಹಲಸೂರು ಲೇಕ್ ಮತ್ತೆ ಹಲಸೂರು ಸರೋವರ ಎರಡು ಎಲ್ಲಿದೆ? ಬ್ಯಾಂಗ್ಳೂರ್ ಲೊಕೇಶನ್ ಅಲ್ಲಿ ಕರ್ನಾಟಕದಿಂದ. ಅದೇ ತರ ನಂದ ಲೇಕ್ ಇದೆ. ನಂದ ಲೇಕ್ ಎಲ್ಲಿ ಬರ್ತದೆ ಅಂದ್ರೆ ಗೋವಾ ಲೊಕೇಶನ್ ಅಲ್ಲಿ. ಮ್ಯಾಪಿಂಗ್ ಐತಲ್ಲ, ಗೋವಾದಲ್ಲಿ ಯಾವ್ದು ಸಿಗ್ತದೆ ಅಂದ್ರೆ ನಂದ ಸರೋವರವನ್ನ ನೋಡ್ತೀರಾ. ಫ್ರಮ್ ಗೋವಾ ನಂದ ಸರೋವರ ಇದೆ. ಕ್ಲಿಯರ್? ನಂದ ಸರೋವರಗಳೇ ನೋಡ್ತಾ ಬರೋದು. ದೆನ್ ಕರ್ನಾಟಕದ ಯಾವ ಒಂದು ಲೈಕ್ ಸ್ಟೇಟ್ ಅನ್ನ ಹಿಂದೆ ಉತ್ತರ ಕನ್ನಡ ಲೊಕೇಶನ್ ಅಲ್ಲಿ ಸಿಗುತ್ತೆ. ಉತ್ತರಾಖಂಡ್ ಲೊಕೇಶನ್ ಅಲ್ಲಿ ಯಾವ ಒಂದು ಜಿಲ್ಲೆಯಲ್ಲಿ ಸರೋವರಗಳ ಜಿಲ್ಲೆ ಅಂತ ಮೆನ್ಷನ್ ಮಾಡ್ತಾರೆ. ನೀವು ಕರ್ನಾಟಕದ ಯಾವ ಜಿಲ್ಲೆಯನ್ನ ಸರೋವರದ ಜಿಲ್ಲೆ ಅಂತ ಹೇಳ್ತಾರೆ ಅಂದ್ರೆ ಅದು ಮೇನ್ಲಿ ರಿಲೇಟೆಡ್ ಟು ಉತ್ತರಾಖಂಡ್ ಲೊಕೇಶನ್. ಉತ್ತರಾಖಂಡ್ ಲೊಕೇಶನ್ ಅಲ್ಲಿರುವಂತಹ ನೈನಿತಾಲ್ ಅನ್ನ ಸರೋವರದ ಜಿಲ್ಲೆ ಅಂತ ಹೇಳಿ ನೋಡೋದು. ಯಾವ ಸ್ಟೇಟ್ ಅಂದ್ರೆ ಉತ್ತರಾಖಂಡ್ ಲೊಕೇಶನ್. ನಮಗೆ ಉತ್ತರ ಪ್ರದೇಶ ಮೇಲೆ ಹೋದ್ರೆ ಉತ್ತರಾಖಂಡ್ ಅಲ್ಲಿರುವಂತಹ ನೈನಿತಾಲ್ ಏನೈತಲ್ಲ, ನೈನಿತಾಲ್ ಅನ್ನ ಸರೋವರದ ಜಿಲ್ಲೆ ಅಂತ ಹೇಳಿ ಮೆನ್ಷನ್ ಮಾಡ್ತಾರೆ. ಬಿಕಾಸ್ ಉತ್ತರಾಖಂಡ್ ಲೊಕೇಶನ್ ಒಳಗಡೆ ನಮಗೆ ಒಂದೇ ಸ್ಪಾಟ್ ಲೊಕೇಶನ್ ಅಲ್ಲಿ ಏನಾಗ್ತದೆ ಅಂದ್ರೆ ಅಲ್ಲಿ ಭೀಮ್ತಾಲ್, ಸತ್ತಾಲ್, ನೌಕಾಚಿಯಾತಾಲ್, ನೈನಿತಾಲ್ ಈ ತರ ಲೊಕೇಶನ್ ಸಿಗ್ತದೆ, ಸರೋವರಗಳು ಸಿಗುತ್ತೆ. ಯಾವುದನ್ನ ನೆನ್ಪಿಟ್ಕೊಳ್ಳಿ, ಉತ್ತರಾಖಂಡ್ ಲೊಕೇಶನ್ ಅಲ್ಲಿರುವಂತಹ ನೈನಿತಾಲ್. ನೈನಿತಾಲ್ ಅನ್ನ ಏನು ಹೇಳ್ತಿದ್ದಾರೆ? ಸರೋವರದ ಜಿಲ್ಲೆ ಅಂತ ಹೇಳಿ ನೋಡ್ತಾ ಇರೋದು. ಆಯ್ತಾ? ಹಾಗಾದ್ರೆ ಉತ್ತರಾಖಂಡ್ ಲೊಕೇಶನ್ ಅಲ್ಲಿರುವಂತಹ ನೈನಿತಾಲ್ ಅನ್ನು ಏನು ಹೇಳ್ತಿದ್ದಾರೆ? ಸರೋವರದ ಜಿಲ್ಲೆ ಅಂತ ಹೇಳಿ ನೋಡ್ತಾ ಇರೋದು. ಆ ಲೊಕೇಶನ್ ಅಲ್ಲಿ ಕನ್ಸಿಡರ್ ಆದಾಗ ನೈನಿತಾಲ್, ಭೀಮ್ತಾಲ್, ಇಲ್ಲ ಆಲ್ರೆಡಿ ಭೀಮ್ತಾಲ್ ಇದೆ ನೋಡಿ. ಉತ್ತರಾಖಂಡ್ ಲೊಕೇಶನ್ ಅಲ್ಲಿ ಭೀಮ್ತಾಲ್ ಇದೆ. ಅದೇ ತರ ಭೀಮ್ತಾಲ್ ಮತ್ತೆ ನೈನಿತಾಲ್ ಇದು ನೋಡಿ. ಭೀಮ್ತಾಲ್ ಎಲ್ಲಿ ಬರ್ತದೆ ಅಂದ್ರೆ ಉತ್ತರಾಖಂಡ್ ಲೊಕೇಶನ್ ಅಲ್ಲಿ ವೇರಿಯೇಷನ್ ಆಗ್ತದ. ನೈನಿತಾಲ್, ಭೀಮ್ತಾಲ್ ಮತ್ತಿನ್ನೊಂದು ಸತ್ತಾಲ್ ಅಂತ ಬರುತ್ತೆ. ಸತ್ತಾಲ್ ಆಮೇಲೆ ನೌಕಾಚಿ ಯಾತಾಲ್ ಎಲ್ಲ ಒಂದೇ ಸ್ಪಾಟ್ ಒಳಗಡೆ ಬರ್ತದ. ಎಲ್ಲಂದ್ರೆ ಅದು ಉತ್ತರಾಖಂಡ್ ಲೊಕೇಶನ್ ಅಲ್ಲಿ ನೌಕಾಚಿ ಯಾತಾಲ್. ತಾಲ್ ಅಂದ್ರೆ ಇಲ್ಲಿ ಸರೋವರ ಅಂತ ಮೆನ್ಷನ್ ಆಗ್ತದ. ಈಗ ನೀವು ಇಲ್ಲಿ ಕನ್ಸಿಡರ್ ಆಯಿತು ಅಂತ ಹೇಳಿದ್ರೆ ಉತ್ತರಾಖಂಡ್ ಲೊಕೇಶನ್ ಅಲ್ಲಿರುವಂತಹ ನೈನಿತಾಲ್ ಅನ್ನ ಸರೋವರದ ಜಿಲ್ಲೆ ಅಂತ ನೋಡೋದು. ಅಲ್ಲಿ ನೈನಿತಾಲ್, ಭೀಮ್ತಾಲ್, ಸತ್ತಾಲ್ ಮತ್ತೆ ನೌಕಾಚಿ ಯಾತಾಲ್ ಇಷ್ಟು ಸರೋವರಗಳು ಒಂದೇ ಸ್ಪಾಟ್ ಲೊಕೇಶನ್ ಅಲ್ಲಿ ಕಾಣಸಿಗುತ್ತೆ. ಎಲ್ಲಿ? ಉತ್ತರಾಖಂಡ್ ಲೊಕೇಶನ್ ಅಲ್ಲಿ. ಅದಕ್ಕೆ ಉತ್ತರಾಖಂಡದಲ್ಲಿರುವಂತಹ ನೈನಿತಾಲ್ ಅನ್ನ ಸರೋವರದ ಜಿಲ್ಲೆ ಅಂತ ನೋಡೋದು. ಒಂದೇ ಉತ್ತರಾಖಂಡ್ ಲೊಕೇಶನ್ ಅಲ್ಲಿ ಈ ತರ ನೈನಿತಾಲ್, ಭೀಮ್ತಾಲ್, ಸತ್ತಾಲ್ ಮತ್ತೆ ನೌಕಾಚಿ ಯಾತಾಲ್. ಇಲ್ಲಿ ಭೀಮ್ತಾಲ್ ಐತಲ್ಲ, ಭೀಮ್ತಾಲ್ ಉತ್ತರಾಖಂಡ್ ಲೊಕೇಶನ್ ಅಲ್ಲಿ ಇದೆ. ಅದೇ ತರ ಭೋಜತಾಲ್ ಅನ್ನ ನೋಡ್ತೀರಾ. ಭೋಜತಾಲ್ ಎಲ್ಲಿ ಬರ್ತದೆ ಅಂತ ಹೇಳಿದ್ರೆ ಮಧ್ಯಪ್ರದೇಶದಲ್ಲಿ ಇರೋದು ನೋಡಿ. ಭೀಮ್ತಾಲ್ ಉತ್ತರಾಖಂಡ್ ಲೊಕೇಶನ್ ಅಲ್ಲಿ ಬಂದ್ರೆ ಭೋಜತಾಲ್ ಇದೆ. ಭೋಜತಾಲ್ ಎಲ್ಲಿ ಬರ್ತದೆ ಅಂದ್ರೆ ಮಧ್ಯಪ್ರದೇಶದ ಲೊಕೇಶನ್ ಅಲ್ಲಿ ಕಾಣಸಿಗುತ್ತೆ. ಮಧ್ಯಪ್ರದೇಶದಲ್ಲಿ ಏನಿದೆ ಅಂತ ಹೇಳಿದ್ರೆ ಭೋಜತಾಲ್ ಅನ್ನ ನೋಡ್ತೀವಿ. ಹಾಗಾದ್ರೆ ಭೀಮ್ತಾಲ್ ಎಲ್ಲಿ ಬರ್ತದ? ಕ್ವಶನ್ ಮಾರ್ಕ್. ಭೀಮ್ತಾಲ್ ಎಲ್ಲಿ ಬರ್ತದ? ಭೀಮ್ತಾಲ್ ಬರೋದು ಉತ್ತರಾಖಂಡ್ ಲೊಕೇಶನ್ ಅಲ್ಲಿ. ಅದೇ ಮಧ್ಯಪ್ರದೇಶದಲ್ಲಿ ಯಾವ್ದು ಬರ್ತದೆ ಅಂದ್ರೆ ಇದು ಭೋಜತಾಲ್. ಭೋಜತಾಲ್ ಎಲ್ಲಿ ಬರ್ತದೆ? ಮಧ್ಯಪ್ರದೇಶದಲ್ಲಿ ನೋಡ್ತೀವಿ. ಎರಡು ಕನ್ಫ್ಯೂಸ್ ಆಗಬೇಡಿ. ಭೀಮ್ತಾಲ್ ಅಂತ ಹೇಳಿದ್ರೆ ಉತ್ತರಾಖಂಡ್ ಲೊಕೇಶನ್ ಅಲ್ಲಿ, ಭೋಜತಾಲ್ ಅಂತ ಹೇಳಿದ್ರೆ ಮಧ್ಯಪ್ರದೇಶದ ಲೊಕೇಶನ್ ಅಲ್ಲಿ ಬರುತ್ತೆ. ಆಯ್ತಾ? ಭೀಮ್ತಾಲೇ ಬೇರೆ, ಭೋಜತಾಲೇ ಬೇರೆ. ಮಧ್ಯಪ್ರದೇಶದಲ್ಲಿ ನೋಡಿದ್ರೆ ಭೋಜತಾಲ್, ಸತ್ಯ ಸಾಗರ್ ಮತ್ತೆ ಸಿರ್ಪುರ್, ಯಶವಂತ ಸಾಗರ್ ಇವೆಲ್ಲ ಮಧ್ಯಪ್ರದೇಶದಲ್ಲಿ ಬರ್ತಿರೋ. ಇಂದಿರಾ ಸಾಗರ್ ಐತಲ್ಲ, ನರ್ಮದಾ ನದಿಗೆ ಅಡ್ಡಲಾಗಿ ಇಂದಿರಾ ಸಾಗರ್ ಡ್ಯಾಮ್ ಅನ್ನು ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಹೌದಾ? ನರ್ಮದಾ ನದಿ ಅಡ್ಡಲಾಗಿ ಇಂದಿರಾ ಸಾಗರ್ ಡ್ಯಾಮ್ ಇದೆ. ಆ ಲೊಕೇಶನ್ ಅಲ್ಲಿ ಇಂದಿರಾ ಸಾಗರ್ ಅನ್ನೋದು ಕೃತಕ ಸರೋವರ ಅಂತ ನೋಡ್ತಿದ್ದೀರಾ. ಕೃತಕ ಸರೋವರ ಅಂತ ತಗೊಂಡ್ರೆ ಇಂದಿರಾ ಸಾಗರ್ ಇದೆ, ನಮಗೆ ಬೋಜ್ ವೆಟ್ಲ್ಯಾಂಡ್ ಇದೆ, ಅದು ಒಂದು ಕನ್ಸಿಡರ್ ಮಾಡ್ತೀವಿ ಲೇಕ್ ಅಂತ ಹೇಳಿ. ಅದನ್ನೇ ಭೋಜತಾಲ್ ಮಧ್ಯಪ್ರದೇಶದಲ್ಲಿ ಬರ್ತಿದ್ದು ಭೋಜತಾಲ್. ಸತ್ಯ ಸಾಗರ್, ಸಿರ್ಪುರ್ ಮತ್ತೆ ಯಶವಂತಪುರ್ ಇವೆಲ್ಲ. ಯಶವಂತಪುರ
ಯಶವಂತ ಸಾಗರ್ ಇವೆಲ್ಲ ಎಲ್ಲಿ ಬರ್ತದೆ ಅಂತ ಹೇಳಿದ್ರೆ ಮಧ್ಯಪ್ರದೇಶದ ಲೊಕೇಶನ್ ಅಲ್ಲಿ ಇರುವಂತ ಲೇಕ್ಸ್ ಅಂತ ಹೇಳಿ ನೋಡೋದು. ಭೋಜ್ತಾಲ್ ಇನ್ ಮಧ್ಯಪ್ರದೇಶ್, ಭೀಮ್ತಾಲ್ ಇನ್ ಉತ್ತರಾಖಂಡ್ ಲೊಕೇಶನ್. ಎರಡು ಮತ್ತೆ ಹೆಸರಲ್ಲಿ ಕನ್ಫ್ಯೂಸ್ ಆಗಂಗಿಲ್ಲ ಆಯ್ತಾ. ನೈನಿತಾಲನ ನಾವು ಭಾರತದ ಸರೋವರದ ಜಿಲ್ಲೆ ಅಂತ ಹೇಳ್ತೀವಿ, ಅದೇ ಲೊಕೇಶನ್ ಅಲ್ಲಿ ನೈನಿತಾಲ್, ಭೀಮ್ತಾಲ್, ಸತ್ತಾಲ್, ನೌಕಾಚಿ ಆತಾಲ್ ಅಷ್ಟು ಒಂದೇ ಹತ್ರನೇ ಸಿಗುತ್ತೆ ಲೇಕ್ಸ್ ಗಳೆಲ್ಲ, ಅದಕ್ಕೋಸ್ಕರ ಆಯ್ತಾ. ಇಲ್ಲಿ ತಗೊಂಡ್ರೆ ಅಂತ ಹೇಳಿದ್ರೆ ಭೋಜ್ತಾಲ್, ದನ್ ಸಖ್ಯ ಸಾಗರ್, ಸಿರ್ಪುರ್ ಮತ್ತೆ ಯಶವಂತ ಸಾಗರ್ ಎಲ್ಲ ಎಲ್ಲಿ ಬರ್ತದೆ ಅಂದ್ರೆ ಮಧ್ಯಪ್ರದೇಶದ ಲೊಕೇಶನ್ ಅಲ್ಲಿ ಕಾಣಸಿಗುತ್ತೆ. ನಂದ ಸಾಗರ್ ಎಲ್ಲಿ ಬರ್ತದ? ನಂದ ಸಾಗರ್ ಲೇಕ್, ನಂದ ಸಾಗರ್ ಸರೋವರ ಅಥವಾ ನಂದ ಸರೋವರ ಯಾವ ಪ್ಲೇಸ್ ಅಲ್ಲಿ ನೋಡ್ತಿದ್ದೀವಿ ಕ್ವಶನ್ ಮಾರ್ಕ್. ಯಾವ ಸ್ಟೇಟಿಗೆ ಬಿಲಾಂಗ್ಸ್ ಆಗ್ತದ ಆ ಸ್ಟೇಟ್ ಮ್ಯಾಚ್ ಮಾಡಬೇಕು. ಹಾಗಾದ್ರೆ ನಂದ ಸರೋವರ ಅದು ಗೋವಾ ಸ್ಪಾಟ್ ಅಲ್ಲಿ ನೋಡ್ತೀರಾ ಹೌದಾ. ಭೋಜ್ತಾಲ್ ಅಂತ ತಗೊಂಡ್ರೆ ಮಧ್ಯಪ್ರದೇಶ್, ಭೀಮ್ತಾಲ್ ಅಂದ್ರೆ ಉತ್ತರಾಖಂಡ್ ಲೊಕೇಶನ್ ಇದೆ ಹೌದಾ. ನೋಡಿ ಮಧ್ಯಪ್ರದೇಶ್ ಲೊಕೇಶನ್ ಅಲ್ಲಿ ಇಂದಿರಾ ಸಾಗರ್, ಭೋಜ್ ವೆಟ್ಲ್ಯಾಂಡ್ ಅಥವಾ ಭೋಜ್ತಾಲ್, ಸಖ್ಯ ಸಾಗರ್, ಸಿರ್ಪುರ್ ಲೇಕ್ ಮತ್ತೆ ಯಶವಂತ ಸಾಗರ್. ಇದು ಲೇಕ್ ಹೆಸರು. ಯಶವಂತಪುರ್ ಬ್ಯಾಂಗ್ಳೂರ್ ಲೊಕೇಶನ್ ಅಲ್ಲಿ ಇರುವಂತ ಸ್ಟೇಷನ್ ನೋಡ್ತೀರಾ ಹೌದಾ. ಇದು ಯಶವಂತ ಸಾಗರ್ ಮಧ್ಯಪ್ರದೇಶ್ ಲೊಕೇಶನ್ ಅಲ್ಲಿ ಬರುತ್ತೆ ಆಯ್ತಾ. ನೋಟ್ ಮಾಡ್ತೀರಾ. ಗೋವಾದಲ್ಲಿ ನಂದ ಸರೋವರ ಇದೆ. ಮಿಡಲ್ ಆಫ್ ದಿಸ್ ಪ್ಲೇಸ್ ಅಲ್ಲಿ ನೋಡ್ತಿರಲ್ಲ ಮಧ್ಯಪ್ರದೇಶದಲ್ಲಿ ಭೋಜ್ ವೆಟ್ಲ್ಯಾಂಡ್ ಐತಲ್ಲ, ಭೋಜ್ತಾಲ್ ಲೇಕ್ ಅದು, ಸಖ್ಯ ಸಾಗರ್, ಸಿರ್ಪುರ್ ಲೇಕ್ ಮತ್ತೆ ಯಶವಂತ ಸಾಗರ್ ಇವೆಲ್ಲ ಎಲ್ಲಿ ಬರ್ತೈತೆ ಅಂದ್ರೆ ಮಿಡಲ್ ಆಫ್ ದಿ ಪ್ಲೇಸ್ ನೋಡ್ತಿದ್ದೀರಾ ಮಧ್ಯಪ್ರದೇಶದಲ್ಲಿ ಇರುವಂತದ್ದು. ಈ ಭೋಜ್ತಾಲ್ ವೆಟ್ಲ್ಯಾಂಡ್, ಸಖ್ಯ ಸಾಗರ್, ಸಿರ್ಪುರ್ ಲೇಕ್, ಯಶವಂತಪುರ್ ಇವೆಲ್ಲ ಏನ್ ಬರ್ತಿದಾವ್ ನೋಡಿ. ಇವುಗಳನ್ನ ಕನ್ಸಿಡರ್ ಮಾಡಿದಾಗ ಇದನ್ನ ಈ ಒಂದು ಪ್ಲೇಸ್ ಏನೈತಲ್ಲ ರಾಮ್ಸರ್ ಎಫೆಕ್ಟ್ ಅಲ್ಲೂ ಇದೆ. ಅದೇ ಭೋಜ್ತಾಲ್, ಸಖ್ಯ ಸಾಗರ್, ಸಿರ್ಪುರ್, ಯಶವಂತ ಸಾಗರ್ ಅಂತ ನೋಡ್ತೀವಿ. ಅದು ಮಧ್ಯಪ್ರದೇಶದ ಲೊಕೇಶನ್ ಅಲ್ಲಿ ಇರೋದು. ಈಗ ನಾನು ಅದನ್ನ ಝೂಮ್ ಮಾಡ್ತಿದ್ದೀನಲ್ಲ ಅದನ್ನ ನೀವು ನೋಟ್ ಮಾಡಿ. ಕ್ಲಿಯರ್? ಅದೇ ತರ ಪಕ್ಕಕ್ಕೆ ಬರೀ ಗೋವಾದಿಂದ ನಂದ ಸಾಗರನ ನೋಡ್ತೀವಿ ಅಥವಾ ನಂದಾಲೆ ಗೋವಾದಲ್ಲಿ ಇರೋದು. ಮಹಾರಾಷ್ಟ್ರದ ಲೊಕೇಶನ್ ಅಂದ್ರೆ ಶಿವಾಜಿ ಸಾಗರ ನೋಡ್ತೀವಿ. ಛತ್ರಪತಿ ಶಿವಾಜಿ ಅಂದ್ರೆ ಮಹಾರಾಷ್ಟ್ರ ಲೊಕೇಶನ್ ಎಂಪಿಗೆ ಬರ್ತಾವ್ದಾ. ಶಿವಾಜಿ ಸಾಗರ್ ಅಂತ ಹೇಳಿದ್ರೆ ಮಹಾರಾಷ್ಟ್ರದಲ್ಲಿ ಸಿಗುತ್ತೆ. ಜಸ್ಟ್ ನೋಟ್ ಮಾಡಿ ಇಲ್ಲೇನಿದಾವಲ್ಲ ಮ್ಯಾಪ್ ಉತ್ತರ ಯಾವ ಸ್ಟೇಟ್ ಅಲ್ಲಿ ಯಾವ ಲೇಕ್ಸ್ ಗಳಿದಾವ ಅಂತ ಹೇಳಿ ನೀವು ಮ್ಯಾಪ್ ಮಾಡ್ತಾ ಹೋಗಿ. ಮಹಾರಾಷ್ಟ್ರದಲ್ಲಿ ಶಿವಾಜಿ ಸಾಗರ್ ಇದೆ. ಹೋಗಿ ಈ ಪಿಕ್ಚರ್ ಅಂತೂ ಕ್ಲಿಯರ್ ಇರ್ತದೆ ಹೌದಾ. ಮಧ್ಯಪ್ರದೇಶದಲ್ಲಿ ಇಂದಿರಾ ಸಾಗರ್, ಭೋಜ್ತಾಲ್ ಲೇಕ್, ಸಖ್ಯ ಸಾಗರ್, ಸಿರ್ಪುರ್ ಲೇಕ್, ದೆನ್ ಯಶವಂತ ಸಾಗರ್ ಇವು ಮಧ್ಯಪ್ರದೇಶದಲ್ಲಿರುವಂತಹ ಸರೋವರಗಳಂತ ನೋಡ್ತೀರಾ. ದೆನ್ ಮಹಾರಾಷ್ಟ್ರದಲ್ಲಿ ಶಿವಾಜಿ ಸಾಗರ್ ಇದೆ. ನಂದಾ ಲೇಕ್ ಗೋವಾದ ಲೊಕೇಶನ್ ಅಲ್ಲಿ ನೋಡ್ತೀರಾ. ಗೋವಾದಲ್ಲಿ ನಂದ ಲೇಕ್. ಅದೇ ತರ ಶಿವಾಜಿ ಸಾಗರ್ ಮಹಾರಾಷ್ಟ್ರದಿಂದ. ಕಂಕಾರಿಯ, ಸರ್ದಾರ್ ಸರೋವರ, ಹರ್ಮಿಸಾರ್ ಸರೋವರ ಎಲ್ಲಿ ಬರ್ತಿದೆ ಗೋವಾ ಲೊಕೇಶನ್ ಅಲ್ಲಿ ನೋಡ್ತೀರಾ. ಹೋಪ್ ನಿಮಗೆ ಸ್ಟೇಟ್ ವಿತ್ ಆ ಸ್ಟೇಟ್ ಪಕ್ಕದಲ್ಲೇ ಬರ್ದಿದೀವಲ್ಲ ಯಾವ ಸರೋವರ ಅಂತ ಕ್ಲಾರಿಟಿ ಇರ್ತದೆ. ಈಗ ಕಂಕಾರಿಯ ಸರೋವರ ಸರ್ದಾರ್ ವಲ್ಲಭಾಯ್ ಪಟೇಲ್ ಜಿ ನೆನಪಿರ್ತದಲ್ಲ ಗುಜರಾತ್ ಲೊಕೇಶನ್ ಅಹಮದಾಬಾದ್ ಅಂತ ಹೇಳಿ. ಸೊ ದಟ್ ಅಲ್ಲಿ ಸರ್ದಾರ್ ಸರೋವರ, ಹರ್ಮಿಸಾರ್ ಸರೋವರ, ದೆನ್ ಕಂಕಾರಿಯ ಸರೋವರ ಇದೆ. ನೀವು ಇಲ್ಲಿ ಕನ್ಸಿಡರ್ ಆಯ್ತು ಅಂತ ಹೇಳಿದ್ರೆ ಕಂಕಾರಿಯ, ಸರ್ದಾರ್ ಸರೋವರ, ಹರ್ಮಿಸಾರ್ ಸರೋವರ ಎಲ್ಲಿ ಬರ್ತದೆ ಗುಜರಾತ್ ಲೊಕೇಶನ್ ಅಲ್ಲಿ ಕಾಣಸಿಗುತ್ತೆ ಹೌದಾ. ಲೂನಾರ್ ಲೇಕ್ ತಗೊಂಡ್ರೆ ಇನಿಷಿಯಲಿ ಅದೇನ್ ಬರ್ತದ ಉಲ್ಕಾಪಾತದಿಂದ ಫಾರ್ಮೇಶನ್ ಆಗಿದೆ ಹೌದಾ. ಇಲ್ಲಿ ಗುಜರಾತ್ ಅಲ್ಲಿ ಆದ್ರೆ ಬಂದ್ರೆ ಕಂಕಾರಿಯ, ಸರ್ದಾರ್ ಸರೋವರ, ಹರ್ಮಿಸಾರ್ ಸರೋವರ ಎಲ್ಲಿ ನೋಡ್ತಿದ್ದೀರಿ ಗುಜರಾತ್ ಲೊಕೇಶನ್ ಅಲ್ಲಿ ಕಾಣಸಿಗುವಂತದ್ದು ಆಯ್ತಾ. ಹಾಗಾದ್ರೆ ಅಷ್ಟಮುಡಿ ಅತಿ ದೊಡ್ಡದಾದಂತಹ ಒಳನಾಡಿನ ಉಪ್ಪು ನೀರಿನ ಸರೋವರ ಅಂತ ನೋಡ್ತಿದ್ದೀರಾ. ಹಾಗಾದ್ರೆ ಯಾವ್ದು ಬರ್ತದೆ? ಎವಾಪರೇಷನ್ ಆಗ್ತಿದೆ, ಡೆಸರ್ಟ್ ಫಾರ್ಮೇಶನ್ ಇದೆ ಹೌದು. ಇಲ್ಲಿ ಬಿಕಾಸ್ ಆಫ್ ದಿ ಅರಾವಳಿ ಮೌಂಟೇನ್ ಸಿಗ್ತದೆ ಅಂತ ನೋಡ್ತೀರಾ. ಅದರ ಮಳೆ ನೆರಳಿನ ಪ್ರದೇಶವಾಗಿ ನಿಲ್ಲುತ್ತೆ. ಥಾರ್ ಡೆಸರ್ಟ್ ಅಂತ ನೋಡ್ತೀರಾ. ಅಲ್ಲಿ ಉಷ್ಣಾಂಶ ಜಾಸ್ತಿ ಇರೋದ್ರಿಂದ ನೀರೆಲ್ಲ ಹಾವಿ ಆಗ್ತದೆ. ನೀರು ಹಾವಿಯಾಗಿ ಹೋಯ್ತಂದ್ರೆ ಉಳಿಯೋದೆಲ್ಲ ಉಪ್ಪಿನಾಂಶ ಆಗಿರ್ತದೆ. ಸೊ ದಟ್ ಈ ಸಾಂಬಾ ಸರೋವರದ ಲೊಕೇಶನ್ ಅಲ್ಲಿ ಅತಿ ದೊಡ್ಡ ಒಳನಾಡಿನ ಉಪ್ಪು ನೀರಿನ ಸರೋವರ ಅಂತ ನೋಡ್ತೀರಾ. ಹಾಗಾದ್ರೆ ದೇಶದ ಅತಿ ದೊಡ್ಡ ಹೊರನಾಡಿನ ಲೊಕೇಶನ್ ಅಲ್ಲಿ ಅಂತ ತಗೊಂಡಾಗ ಇನ್ ಟರ್ಮ್ಸ್ ನೀವು ಕೋಸ್ಟಲ್ ಲೊಕೇಶನ್ ಅಲ್ಲಿ ಅಂತ ತಗೊಂಡಾಗ ಉಪ್ಪು ನೀರು ಯಾವ್ದು ಬರ್ತದೆ? ದೇಶದ ಅತಿ ದೊಡ್ಡ ಲವಣ ಭರಿತವಾದಂತಹ ಉಪ್ಪು ನೀರಿನ ಸರೋವರ ಯಾವ್ದು ಬರುತ್ತೆ? ಒಳನಾಡು ಅಂತ ಕೇಳಿದ್ರೆ ಸಾಂಬಾರ್ ಲೇಕ್ ಹೌದಾ. ಅದೇ ತರ ಹೊರನಾಡು ಅಂತ ಕೇಳ್ತಾ ಬಂದಾಗ ಕ್ವಶನ್ ಅದು ಚಿಲ್ಕಾ ಲೇಕ್. ಚಿಲ್ಕಾ ಲೇಕ್ ಎಲ್ಲಿ ಬರ್ತದ? ಒಡಿಸಾದ ಲೊಕೇಶನ್ ಅಲ್ಲಿ ನೋಡ್ತೀವಿ ಹೌದಾ. ಚಿಲ್ಕಾ ಲೇಕ್ ಅಂತ ಹೇಳಿ ನೋಡೋದು. ಚಿಲ್ಕಾ ಲೇಕ್ ಎಲ್ಲಿದೆ? ಒಡಿಸಾದ ಒಳಗಡೆ ನೋಡ್ತೀವಿ ಹೌದಾ. ದೇಶದ ಅತಿ ದೊಡ್ಡ ಉಪ್ಪು ನೀರಿನ ಸರೋವರ ಅಂತ ನೋಡ್ತೀವಿ. ಇದೇನಿದೆ ಲಗೂನ್ಗೆ ಎಕ್ಸಾಂಪಲ್ ಅನ್ನ ಕೊಡ್ತೀರಾ. ಲಗೂನ್ ಸರೋವರ ಅಂತಾನೆ ನೋಡ್ತಾ ಬರ್ತೀರಾ. ಅಂದ್ರೆ ಲಗೂನಿಂದ ಫಾರ್ಮೇಶನ್ ಆಗಿದೆ. ಈಗ ಲಗೂನ್ಸ್ ಗಳಿದಾವ ಅಂತ ಹೇಳಿದ್ರೆ ಇದು ಎರೋಷನಲ್ ಎಫೆಕ್ಟ್ ಆಗ್ತದೆ ಅಥವಾ ಇದು ಸವೆತ ಕಾರ್ಯದಿಂದ ಆಗುತ್ತಾ ಸಂಚಯನ ಕಾರ್ಯದಿಂದ ಆಗುತ್ತಾ? ಲಗೂನ್ಸ್ ಅಂತ ಫಾರ್ಮೇಶನ್ ಆದಾಗ ಅದು ಸವೆತ ಕಾರ್ಯ ಉಂಟಾಗ್ತದೆ ಆರ್ ಅಲ್ಲಿ ಸಂಚಯನ ಕಾರ್ಯ ಉಂಟಾಗ್ತದೆ. ಸಂಚಯನ ಅಂದ್ರೆ ಅದನ್ನ ಡೆಪಾಸಿಷನಲ್ ಎಫೆಕ್ಟ್ ಅಂತ ನೋಡ್ತೀರಾ. ಸವೆತ ಅಂದ್ರೆ ಎರೋಷನಲ್ ಎಫೆಕ್ಟ್ ಉಂಟಾಗ್ತದೆ. ಹಾಗಾದ್ರೆ ಇಲ್ಲಿ ಲಗೂನ್ ಫಾರ್ಮೇಶನ್ ಆಗ್ತದೆ ಒಡಿಸಾದಲ್ಲಿ ಇರುವಂತ ಚಿಲ್ಕಾ ಲೇಕ್. ನೀವೇನ್ ಮ್ಯಾಪ್ ಒಳಗಡೆ ಅಬ್ಸರ್ವ್ ಮಾಡಿದ್ರು ಕೂಡ ಎಷ್ಟು ನೀಟಾಗಿ ಅದು ಕಾಣಿಸ್ತಾ ಹೋಗ್ತದೆ. ಲಗೂನ್ ಫಾರ್ಮೇಶನ್ ಆಗಿದ್ದು ಸವೆತ ಕಾರ್ಯದಿಂದ ಅಲ್ವಾ. ಹೋಪ್ ಈಗ ಚಿಲ್ಕಾ ಲೇಕ್ ಎಲ್ಲಿ ಬರ್ತದೆ ಅಂತ ಹೇಳಿದ್ರೆ ಇನ್ ರಿಟರ್ನ್ ನೋಡ್ತೀರಾ ಒಡಿಸಾದ ಲೊಕೇಶನ್ ಅಲ್ಲಿ. ಕೊಲ್ಲೇರು ಸರೋವರ ಎಲ್ಲಿ ಬರ್ತದೆ ಅಂದ್ರೆ ಆಂಧ್ರ ಪ್ರದೇಶದಲ್ಲಿ ನೋಡ್ತೀರಾ. ಕೊಲ್ಲೇರು ಲೇಕ್ ಇರೋದು ಆಂಧ್ರ ಪ್ರದೇಶದ ಒಳಗಡೆ. ಪುಲಿಕಾಟ್ ಸರೋವರ ಆಂಧ್ರ ಪ್ರದೇಶದ ಲೊಕೇಶನ್ ಇಂದ ಒಂದು ಕೊಲ್ಲೇರು ಲೇಕ್ ಅನ್ನ ನೋಡ್ತೀರಾ. ದೆನ್ ಇನ್ ರಿಟರ್ನ್ ಪುಲಿಕಾಟ್ ಸರೋವರ ಫ್ರಮ್ ಆಂಧ್ರ ಪ್ರದೇಶ ಲೊಕೇಶನ್ ಹೌದಾ. ಚಂಬಾರಂಬಕಂ, ಕಲಿವೆಲಿ ಲೇಕ್ ಅಂತ ತಗೊಂಡ್ರೆ ಅಥವಾ ಕೊಡೈಕೆನಾಲ್ ಲೇಕ್ ಅಂತ ಕನ್ಸಿಡರ್ ಆದಾಗ ಎಲ್ಲಿ ಬರ್ತದೆ? ತಮಿಳುನಾಡಿನಿಂದ ನೋಡ್ತೀರಾ. ಚಂಬಾರಂಬಕಂ, ಕಲಿವೆಲಿ ಮತ್ತೆ ಕೊಡೈಕೆನಾಲ್ ಅಂದ್ರೆ ತಮಿಳುನಾಡಿನ ಲೊಕೇಶನ್ ಅಲ್ಲಿ ಸಿಗ್ತದೆ ಹೌದಾ. ಲೇಕ್ ಅಂತ ತಗೊಂಡ್ರೆ ಹೌದಾ. ಸರೋವರ ಇದು ತಮಿಳುನಾಡಿನ ಲೊಕೇಶನ್ ಅಂದ್ರೆ ಕಲಿವೆಲಿ ಲೇಕ್, ಚಂಬಾರಂಬಕಂ, ದೆನ್ ಕೊಡೈಕೆನಾಲ್ ಅಂತ ನೋಡ್ತೀರಾ. ಕೊಡೈಕೆನಾಲ್ ಅನ್ನೋದು ಕೃತಕ ಸರೋವರ ಆಗುತ್ತೆ. ದೆನ್ ಕೇರಳ ಲೊಕೇಶನ್ ಇಂದ ಅಂದ್ರೆ ವೆಂಬನಾಡು. ವೆಂಬನಾಡು ಇದೊಂದು ಸ್ಪೆಷಾಲಿಟಿ ಐತಲ್ಲ ಏನಂತ ಹೇಳ್ತೀರಾ? 96 ಕಿಲೋಮೀಟರ್ ಅಷ್ಟು ಉದ್ದ ಇದೆ ಅಂತ ನೋಡ್ತೀರಾ. ಭಾರತದಲ್ಲಿ ಅತಿ ದೊಡ್ಡದಾದಂತಹ ಸರೋವರ ಉದ್ದವಾದದ್ದು ಅಂತ ತಗೊಂಡ್ರೆ ವೆಂಬನಾಡು ಸರೋವರ. ವೆಂಬನಾಡು, ಶಾಸ್ತಮಕೋಟ, ಅಷ್ಟಮುಡಿ, ಪೆರಿಯಾರ್ ಎಲ್ಲ ಎಲ್ಲಿ ಬರ್ತಾವೆ ಇವೆಲ್ಲ ಕ್ವಶನ್. ವೆಂಬನಾಡು ಸರೋವರ, ಶಾಸ್ತಮಕೋಟ, ಅದೇ ತರ ಅಷ್ಟಮುಡಿ ಸರೋವರ, ಹಂಗೆ ಪೆರಿಯಾರ್ ಲೊಕೇಶನ್ ಅಂತ ತಗೊಂಡ್ರೆ ಪೆರಿಯಾರ್ ಎಲ್ಲ ಎಲ್ಲಿ ಬರ್ತದೆ ಕ್ವಶನ್ ಮಾರ್ಕ್. ಎನಿವನ್
ಅತಿ ಉದ್ದವಾದದ್ದು ಅಂತ ತಗೊಂಡ್ರೆ ವೆಂಬನಾಡು, ಶಾಸ್ತಮಕೋಟ, ಅಷ್ಟಮುಡಿ ಮತ್ತೆ ಪೆರಿಯಾರ್. ಒಂದು ಕನ್ವರ್ ಲೇಕ್ ಅಂತ ನೋಡ್ತಿದ್ರೆ ಅದು ನದಿಯಿಂದ ಫಾರ್ಮೇಷನ್ ಆಗಿರುವಂತ ಲೇಕ್ ಅಂತ ನೋಡ್ತಿದ್ರೆ ಹೌದಾ? ಹಾಗಾದ್ರೆ ಈ ಒಂದು ಕನ್ವರ್ ಲೇಕ್ ಎಲ್ಲಿ ಕಾಣಿಸುತ್ತದೆ? ಅದು ಗಂಡಕ್ ನದಿಯಿಂದ ಫಾರ್ಮೇಷನ್ ಆಗಿದೆ, ಅದನ್ನೇ ಹೇಳ್ತಿದ್ದೀರಾ ಆಕ್ಸ್ಬೋ ಲೇಕ್ ಅಂತ ಹೇಳಿ. ಹಾಗಾದ್ರೆ ಯಾವ್ದು ಬರ್ತದೆ? ನೀವು ಆಕ್ಸ್ಬೋ ಲೇಕ್ ಅಂತ ತಗೊಂಡ್ರೆ ನದಿಯಿಂದ ಫಾರ್ಮೇಷನ್ ಆಗುತ್ತೆ, ಅದನ್ನೇ ಆಕ್ಸ್ಬೋ ಲೇಕ್ ಅಂತ ನೋಡ್ತೀರಿ. ಯಾವ ಒಂದು ಲೇಕ್? ಕನ್ವರ್ ಲೇಕ್. ಕನ್ವರ್ ಲೇಕ್ ಎಲ್ಲಿ ಬರ್ತದ? ಅಫ್ಕೋರ್ಸ್ ಅದು ಬಿಹಾರ್ ಲೊಕೇಶನ್ ಅಲ್ಲಿ. ಯಾವ ನದಿಯಿಂದ ಫಾರ್ಮೇಷನ್ ಆಗಿದೆ? ಅದು ಗಂಡಕ್ ನದಿಯಿಂದ ಅಂತ ನೋಡ್ತೀರಿ ಹೌದಾ? ಬಿಹಾರದಲ್ಲಿ ಇರುವಂತದ್ದು. ಇನ್ ರಿಟರ್ನ್ ನೀವು ಮಧ್ಯಪ್ರದೇಶಕ್ಕೆ ಬಂದ್ರಿ ಅಂತ ಹೇಳಿದ್ರೆ ಇಂದಿರಾ ಸಾಗರ್ ಜಲಾಶಯ ಇದೆ, ಡ್ಯಾಮ್ ಇದು. ಯಾವ ನದಿಗೆ ಬಿಲ್ಟ್ ಮಾಡಿದ್ದಾರೆ ಅಂತ ಹೇಳ್ತೀರಾ? ಇಂದಿರಾ ಸಾಗರ್ ಆಯ್ತು, ಇಲ್ಲ ಸತ್ಯ ಸಾಗರ್ ಅಂತ ನೋಡ್ತೀರಾ. ಸುರ್ಪುರ್ ಸಾಗರ್ ಆಯ್ತು, ಸುರ್ಪುರ್ ಲೊಕೇಶನ್ ಅಂದ್ರೆ ಸುರ್ಪುರ್, ಯಶವಂತ್ ಸಾಗರ್ ಎಲ್ಲ ಎಲ್ಲಿ ಬರ್ತಿದೆ ಅಂದ್ರೆ ಸತ್ಯ ಸಾಗರ್, ದೆನ್ ಸುರ್ಪುರ್ ಲೊಕೇಶನ್, ಸುರ್ಪುರ್ ಸಾಗರ್, ಯಶವಂತ್ ಸಾಗರ್ ಅಂತ ಕನ್ಸಿಡರ್ ಆದ್ರೆ ಇಲೆಕ್ಸಲ್ ಎಲ್ಲಿ ಬರುತ್ತೆ? ಮಧ್ಯಪ್ರದೇಶದ ಲೊಕೇಶನ್ ಇದೆ ಹೌದಾ? ನರ್ಮದಾ ನದಿಗೆ ಬೀಳ್ತಾ ಆಗಿರುವಂತದ್ದು ಇಂದಿರಾ ಸಾಗರ್ ಡ್ಯಾಮ್ ಇದೆ, ಕೃತಕ ಸರೋವರ ಅಂತ ನೋಡ್ತೀರಾ. ಇಂದಿರಾ ಸಾಗರ್, ಸತ್ಯ ಸಾಗರ್, ಸುರ್ಪುರ್ ಮತ್ತೆ ಯಶವಂತ ಸಾಗರ್ ಅಂತ ತಗೊಂಡ್ರೆ ಅದು ಮಧ್ಯಪ್ರದೇಶದ ಒಳಗಡೆ ಇರುವಂತ ಲೇಕ್ಸ್ ಅಂತ ನೋಡ್ತೀರಾ. ಮತ್ತೆ ಅವೆಲ್ಲ ರಾಮ್ಸರ್ ಎಫೆಕ್ಟ್ ಒಳಗಡೆ ಇದೆ, ರಾಮ್ಸರ್ ಸೈಟ್ಸ್ ಅಲ್ಲೂ ಕೂಡ ನೋಡ್ತೀರಿ. ಸತ್ಯ ಸಾಗರ್, ಸಿರ್ಪುರ್ ಸಾಗರ್, ಯಶವಂತ್ ಸಾಗರ್, ಇಂದಿರಾ ಸಾಗರ್ ಎಲ್ಲಿದಾವು? ಮಧ್ಯಪ್ರದೇಶದ ಲೊಕೇಶನ್ ಇಂದ ಹೌದಾ? ಹಾಗಾದ್ರೆ ಭಾರತದ ಈ ಒಂದು ಸರೋವರದ ಜಿಲ್ಲೆ ಅಂತ ಹೇಳಿ ಯಾವ ಒಂದು ಲೊಕೇಶನ್ ಗೆ ಕರೀತೀರಾ? ಉತ್ತರಾಖಂಡ್ ಲೊಕೇಶನ್ ಅಲ್ಲಿ ಇರುವಂತದ್ದು. ಯಾವ ರಾಜ್ಯ ಅಂದ್ರೆ ಉತ್ತರಾಖಂಡ್. ಉತ್ತರಾಖಂಡ್ ಅಲ್ಲಿ ಯಾವ ಪ್ಲೇಸ್ ಅನ್ನು ನಾವು ಸರೋವರದ ಜಿಲ್ಲೆ ಅಂತ ಹೇಳ್ತೀರಾ? ಅದೇ ಒಂದು ಲೊಕೇಶನ್ ಅಲ್ಲಿ ಐತಲ್ಲ ಭೀಮ್ತಾಲ್, ಸತ್ತಾಲ್, ನೌಕಾಚಿ ಯಾತಾಲ್, ನೈನಿತಾಲ್ ಈ ಲೊಕೇಶನ್ಸ್ ಗಳದಾವ ಎಲ್ಲಂದ್ರೆ ಉತ್ತರಾಖಂಡ್ ಲೊಕೇಶನ್ ಅಲ್ಲಿ. ಉತ್ತರಾಖಂಡ್ ಅಲ್ಲಿ ಇರುವಂತಹ ಭೀಮ್ತಾಲ್, ಸತ್ತಾಲ್, ನೌಕಾಚಿ ಯಾತಾಲ್, ನೈನಿತಾಲ್ ಎಲ್ಲಿ ಬರ್ತದೆ? ಇದೆಲ್ಲ ಸರೋವರದ ಜಿಲ್ಲೆ ಅಂತ ತಗೊಂಡ್ರೆ ಅದು ನೈನಿತಾಲ್, ಉತ್ತರಾಖಂಡ್ ರಾಜ್ಯದಲ್ಲಿ ಇರುವಂತದ್ದು. ನೈನಿತಾಲ್, ಭೀಮ್ತಾಲ್, ಸತ್ತಾಲ್, ನೌಕಾಚಿ ಯಾತಾಲ್. ಇಲ್ಲಿ ಭೀಮ್ತಾಲ್ ಇದೆ ಉತ್ತರಾಖಂಡ್ ಲೊಕೇಶನ್ ಅಲ್ಲಿ ಭೀಮ್ತಾಲ್. ಅದೇ ನಿಮಗೆ ಭೋಜತಾಲ್ ಅಂತ ಕೇಳಿದ್ರೆ, ಈಗ ತಾಲ್ ಅಂದ್ರೆ ಸರೋವರದ ಬಗ್ಗೆ ಹೇಳ್ತಿದ್ದಾರೆ. ಈಗ ಭೋಜತಾಲ್ ಅಂತ ತಗೊಂಡ್ರೆ ಅದು ಎಲ್ಲಿ ಬರುತ್ತೆ? ಭೋಜತಾಲ್. ಭೋಜತಾಲ್ ಬಿಲಾಂಗ್ಸ್ ಟು ಮಧ್ಯಪ್ರದೇಶ. ಮಧ್ಯಪ್ರದೇಶದಲ್ಲಿ ಭೋಜತಾಲ್ ಇದ್ರೆ ನಮಗೆ ಉತ್ತರಾಖಂಡ್ ಲೊಕೇಶನ್ ಅಲ್ಲಿ ಭೀಮ್ತಾಲ್ ಅನ್ನ ನೋಡ್ತೀರಾ. ಭೀಮ್ತಾಲ್, ಸತ್ತಾಲ್, ನೈನಿತಾಲ್, ನೌಕಾಚಿ ಯಾತಾಲ್ ಉತ್ತರಾಖಂಡ್ ಲೊಕೇಶನ್ ಅಲ್ಲಿ ಒಂದೇ ಸ್ಪಾಟ್ ಲೊಕೇಶನ್ ಅಲ್ಲಿ 4-5 ಸರೋವರಗಳು ಕಾಣಿಸಿಗುತ್ತೆ. ಅದಕ್ಕೆ ಆ ನೈನಿತಾಲ್ ಅನ್ನ ಸರೋವರದ ಜಿಲ್ಲೆ ಅಂತ ನೋಡ್ತೀರಾ. ಭೀಮ್ತಾಲ್ ಉತ್ತರಾಖಂಡ್ ಲೊಕೇಶನ್, ಅದೇ ಭೋಜತಾಲ್ ಅಂತ ಕೇಳಿದ್ರೆ ಮಧ್ಯಪ್ರದೇಶ ಲೊಕೇಶನ್. ಅದೇ ತರ ನಮಗೆ ದೆಹಲಿ ಲೊಕೇಶನ್ ಅಲ್ಲಿ ಅನಂತಾಲ್ ಲೇಕ್ ಅನ್ನ ನೋಡ್ತೀವಿ. ಅನಂತಾಲ್ ಅಂತ ತಗೊಂಡ್ರೆ ಎಲ್ಲಿ ಬರ್ತದೆ? ದೆಹಲಿ ಒಳಗಡೆ. ಅನಂತಾಲ್ ಲೇಕ್ ಸ್ಪೆಷಾಲಿಟಿ ಏನಂದ್ರೆ ಅದು 1000 ಹಳೆಯದಾದಂತ ಸರೋವರ ಅಂತ ನೋಡ್ತೀರಾ. ಯಾವುದು? ಅನಂತ ಲೇಕ್. ಹಾಗಾದ್ರೆ ಅನಂತ ಲೇಕ್ ಎಲ್ಲಿ ಬರ್ತದೆ? ಕ್ವಶನ್ ಮಾರ್ಕ್ ಇಲ್ಲ, ಇದ್ರಲ್ಲಿ ಕೊಟ್ಟಿಲ್ಲ. ಅನಂತ ಲೇಕ್ ಅಂತ ತಗೊಂಡ್ರೆ 1000 ವರ್ಷದಾದಷ್ಟು ಹಳೆಯದಾದಂತ ಸರೋವರ ಅಂತ ತಗೊಂಡ್ರೆ ಅದನ್ನೇ ಹೇಳ್ತೀರಾ ಅನಂತ ಲೇಕ್ ಅಂತ ಹೇಳಿ. ಹಾಗಾದ್ರೆ ಅನಂತ ಲೇಕ್ ಎಲ್ಲಿ ಬರ್ತದೆ? ಕ್ವಶನ್ ಮಾರ್ಕ್. ಅನಂತ ಲೇಕ್ ಎಲ್ಲಿ ಬರ್ತದೆ? ಅನಂತ ಲೇಕ್ ದೆಹಲಿ ಒಳಗಡೆ. ದೆಹಲಿಯ ಮೆಹರೂಲಿ ಸ್ತಂಭ ಶಾಸನ ನೋಡ್ತಿರಲ್ಲ, ಸ್ತಂಭವನ್ನ ನೋಡ್ತಿರಲ್ಲ, ಆ ಲೊಕೇಶನ್ ಅಲ್ಲಿ ಇತ್ತೀಚೆಗೆ ಪತ್ತೆಯಾಗಿರುವಂತದ್ದು 1000 ಹಳೆಯದಾದಂತ ಸರೋವರ ಅಂತ ಹೇಳಿದ್ರೆ ಅದು ಅನಂತಾಲ್. ಅನಂತಾಲ್ ಎಲ್ಲಿ ಬರುತ್ತೆ? ದೆಹಲಿ ಒಳಗಡೆ ಬರುತ್ತೆ. ಅದೇ ತರ ನಮಗೆ ಉಲ್ಲಾಸ್ ಸರೋವರ ದೇಶದ ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಅಂತ ತಗೊಂಡ್ರೆ ಫ್ರೆಶ್ ವಾಟರ್ ಅಲ್ಲಿ ಅದು ಎಸ್ಪೆಷಲಿ ಜೀಲಂ ನದಿಯಿಂದ ಫಾರ್ಮೇಷನ್ ಆಗಿರೋದು. ಆ ಜೀಲಂ ನದಿಯಿಂದ ಉಲ್ಲಾಸ್ ಸರೋವರವನ್ನ ನೋಡ್ತೀರಾ, ಧಾಲ್ ಸರೋವರವನ್ನ ನೋಡ್ತೀರಾ. ಜಮ್ಮು ಅಂಡ್ ಕಾಶ್ಮೀರ್ ಲೊಕೇಶನ್ ಅಲ್ಲಿ ಉಲಾರ್ ಮತ್ತೆ ಧಾಲ್ ಸರೋವರ ಇದೆ, ಅದು ಸಿಹಿ ನೀರಿನ ಸರೋವರ ಅಂತ ನೋಡ್ತೀರಾ. ಜಮ್ಮು ಅಂಡ್ ಕಾಶ್ಮೀರ್ ಲೊಕೇಶನ್ ಅಲ್ಲಿ ಉಲಾರ್ ಮತ್ತೆ ಧಾಲ್ ಸರೋವರ. ದೇಶದ ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಅಂದ್ರೆ ಯಾವ್ದು ಬರ್ತದ? ಉಲ್ಲಾಸ್ ಸರೋವರವನ್ನ ನೋಡ್ತೀರಾ. ಅದ್ರ ಜೊತೆಗೆ ಧಾಲ್ ಎರಡು ಲೊಕೇಶನ್ ಐತಲ್ಲ, ಜಮ್ಮು ಅಂಡ್ ಕಾಶ್ಮೀರ ಲೊಕೇಶನ್ ಅಲ್ಲಿ ಇರುವಂತದ್ದು ಯಾವುದು? ಉಲ್ಲಾಸ್ ಸರೋವರ, ಸಿಹಿ ನೀರಿನ ಸರೋವರ ಆಗ್ತದ. ದೆನ್ ಪಂಜಾಬ್ ಲೊಕೇಶನ್ ಗೆ ಬಂದ್ರೆ ಅಂದ್ರೆ ಹರಿಕೆ ಮತ್ತೆ ಕಂಜ್ಲಿ. ಎಲ್ಲಿ? ಪಂಜಾಬ್ ಅಲ್ಲಿ ಹರಿಕೆ ಸರೋವರ ಮತ್ತೆ ಕಂಜ್ಲಿ ಸರೋವರ. ಕ್ವಶನ್ ಹೇಗೆ ರೈಸ್ ಮಾಡ್ತಾರೆ? ಸರೋವರದ ಹೆಸರು ಕೊಡ್ತಾರೆ, ಇನ್ ರಿಟರ್ನ್ ಯಾವ ಸ್ಟೇಟ್ ಅಂತ ಕೊಡ್ತಾರೆ, ಮ್ಯಾಚ್ ಮಾಡಬೇಕಾ? ಅದು ಒನ್ ಲೈನರ್ ಅಂದ್ರೆ ತೇಲುವ ಸರೋವರ ಯಾವುದು? ಅತಿ ದೊಡ್ಡ ಉಪ್ಪು ನೀರಿನ ಸರೋವರ, ಒಳನಾಡು ಸರೋವರ ಯಾವುದು? ಹೀಗೆ ಕ್ವಶನ್ ರೈಸ್ ಮಾಡ್ತಾರೆ ಆಯ್ತಾ, ಒನ್ ಲೈನರ್ ಕೇಳಬೇಕಂದ್ರೆ. ಅದರ್ವೈಸ್ ಅವ್ರು ಏನ್ ಮಾಡ್ತಾರೆ? ಮ್ಯಾಚ್ ಮಾಡೋಕೆ ಈ ಸರೋವರಗಳ ಹೆಸರನ್ನ ಕೊಡ್ತಾರೆ. ಇವು ಮೋಸ್ಟ್ ಇಂಪಾರ್ಟೆಂಟ್ ಇರೋದು ಯಾವ ಲೊಕೇಶನ್ ಬಿಲಾಂಗ್ಸ್ ಆಗ್ತಾವ ಅಂತ ನೆನಪಿಟ್ಕೋಬೇಕು. ಹರಿಕೆ ಮತ್ತೆ ಕಂಜ್ಲಿ ಎಲ್ಲಿ ಬರ್ತಿದೆ? ಇನ್ ರಿಟರ್ನ್ ಪಂಜಾಬ್ ಲೊಕೇಶನ್ ಅಲ್ಲಿ ನೋಡ್ತೀರಾ. ಹಾಗೆ ಬ್ರಹ್ಮ ಸರೋವರ್, ಬದ್ಕಲ್ ಸರೋವರ ಇದೆ. ಬ್ರಹ್ಮ ಮತ್ತೆ ಬದ್ಕಲ್ ಸರೋವರ ಹರಿಯಾಣ ಲೊಕೇಶನ್ ಅಲ್ಲಿ ಇರುವಂತದ್ದು. ಬ್ರಹ್ಮ ಸರೋವರ, ಬದ್ಕಲ್ ಸರೋವರ. ಹೇಗೆ ನೀವು ಹರಿಕೆ ಕಂಜ್ಲಿ ಅಂತ ಎಲ್ಲಿ ಬರ್ತದೆ? ಹರಿಕೆ ಮತ್ತೆ ಕಂಜ್ಲಿ ಇಲ್ಲಿದೆ ನೋಡಿ, ಹರಿಕೆ ಮತ್ತೆ ಕಂಜ್ಲಿ ಅದು ಪಂಜಾಬ್ ಲೊಕೇಶನ್ ಅಲ್ಲಿ ನೋಡ್ತೀವಿ. ಅದೇ ತರ ಆ ಸ್ಟೇಟ್ ಐತಲ್ಲ, ಆ ಪ್ಲೇಸಿಗೆ ನಾನು ಏನ್ ಮಾಡಿ ಡೈರೆಕ್ಟ್ಲಿ ಮಾರ್ಕ್ ಮಾಡಿದ್ದೀನಿ. ಹೌದು, ಹೋಗಿ ನಿಮಗೆ ಐಡಿಯಾ ಬರುತ್ತೆ. ಬ್ರಹ್ಮ ಮತ್ತೆ ಬದ್ಕಲ್ ಸರೋವರ ಅಂತ ಹೇಳಿದ್ರೆ ಹರಿಯಾಣ ಲೊಕೇಶನ್ ಅಲ್ಲಿ ನೋಡ್ತೀರಾ. ಸಾಂಬಾರ್ ಸರೋವರ ಮತ್ತೆ ನಮಗೆ ಪುಷ್ಕರ್ ಅಂತ ನೋಡ್ತೀರಿ ಆಯ್ತಾ. ನಲ್ ಸರೋವರ ಇದೆ, ನಲ್ ಸರೋವರ, ನಕ್ಕಿ ಸರೋವರ, ಇವು ಉಪ್ಪು ನೀರಿನ ಸರೋವರ ಅಂತ ನೋಡ್ತೀರಾ. ನಕ್ಕಿ ಸರೋವರ, ನಲ್ ಸರೋವರ, ಸಾಂಬಾರ್ ಸರೋವರ, ಪುಷ್ಕರ್ ಸರೋವರ ರಾಜಸ್ಥಾನ್ ಲೊಕೇಶನ್ ಅಲ್ಲಿ ಇರುವಂತದ್ದು. ಅದ್ರಾಗ ಅತಿ ದೊಡ್ಡದು ಯಾವುದು ಅಂತ ತಗೊಂಡ್ರೆ ಅವಾಗ ಸಾಂಬಾರ್ ಸರೋವರ ಅಂತ ನೋಡ್ತೀರಾ. ಆ ರಾಜಸ್ಥಾನದಲ್ಲಿ ಸಾಂಬಾರ್ ಸರೋವರ ಅನ್ನೋದು ಒಂದೇ ಉಪ್ಪು ನೀರಿನ ಸರೋವರ ಇಲ್ಲ ಆಯ್ತಾ. ಇರುವಂತದ್ರಲ್ಲಿ ಅತಿ ದೊಡ್ಡ ಒಳನಾಡಿನ ಉಪ್ಪು ನೀರಿನ ಯಾವುದು ಅಂತ ಹೇಳಿದ್ರೆ ಅವಾಗ ಸಾಂಬಾರ್ ಸರೋವರ ಬರುತ್ತೆ. ಕ್ಲಿಯರ್? ರಾಜಸ್ಥಾನ್ ಲೊಕೇಶನ್ ಗೆ ಬಂದ್ರೆ ಅಲ್ಲಿ ನಲ್ ಸರೋವರ, ನಕ್ಕಿ ಸರೋವರ, ಪುಷ್ಕರ್ ಸರೋವರ. ಪುಷ್ಕರ್ ಲೊಕೇಶನ್ ಎಲ್ಲದ ಅಂತ ಕೇಳ್ತಾರೆ. ಅಫ್ಕೋರ್ಸ್ ಅಲ್ಲಿ ಒಂಟೆ ಜಾತ್ರೆ ನಡೀತದೆ ಅಂತ ನೋಡ್ತೀರಿ ಹೌದಾ. ಒಂಟೆಗಳು ಫೇಮಸ್ ಇರೋದು ಡೆಸರ್ಟ್ ಲೊಕೇಶನ್, ದಟ್ಟು ಥಾರ್ ಡೆಸರ್ಟ್ ಅಂತ ನೋಡ್ತೀರಿ. ಆ ಲೊಕೇಶನ್ ಅಲ್ಲಿ ರಾಜಸ್ಥಾನದಲ್ಲಿ ಸಾಂಬಾರ್, ನಲ್ ಸರೋವರ, ನಕ್ಕಿ ಸರೋವರ, ಪುಷ್ಕರ್ ಸರೋವರ ಅಂತ ನೋಡ್ತೀರಾ. ಹಾಗೆ ನೀವು ಗುಜರಾತ್ಗೆ ಬಂದ್ರೆ ಕಂಕಾರ್ಯ. ಕಂಕಾರ್ಯ ಸರ್ದಾರ್ ಸರೋವರ ಡ್ಯಾಮ್ ಅದು ಆಯ್ತಾ. ಸರೋವರ ಅಂತ ಇಲ್ಲ, ಕೃತಕ ಡ್ಯಾಮ್ ಅಂತ ನೋಡ್ತೀರಿ. ನರ್ಮದಾ ನದಿಗೆ ಬೀಳ್ತಾಗಿರುವಂತದ್ದು. ಮತ್ತೆ ಹರ್ಮಿಸಾರ್ ಸಾಗರ ಅದ್ಯಾವ್ದು ಬರ್ತದೆ? ಕಂಕಾರ್ಯ, ಸರ್ದಾರ್ ಸರೋವರ, ಹರ್ಮಿಸಾರ್ ಅಂತ ನೋಡ್ತೀರಿ. ಅಲ್ಲಿ ಗುಜರಾತ್ ಲೊಕೇಶನ್ ಗೆ ಬಂದ್ರೆ ಹಾಗಾದ್ರೆ ಭೋಜತಾಲ್ ಎಲ್ಲಿ ಬರ್ತದ? ಭೋಜತಾಲ್, ಸತ್ಯ ಸಾಗರ್, ಸಿರ್ಪುರ್ ಸಾಗರ್, ಯಶವಂತಪುರ್ ಸಾಗರ್ ಎಲ್ಲಿ ಬರ್ತದೆ? ಹಾಗಾದ್ರೆ ಯಶವಂತ ಸಾಗರ್ ಸರೋವರ. ಎನಿವನ್? ಭೋಜತಾಲ್, ಇಂದಿರಾ ಸಾಗರ್, ಸತ್ಯ ಸಾಗರ್, ಯಶವಂತ ಸಾಗರ್, ಭೋಜತಾಲ್ ಥಾಲ್ ಸರೋವರದ ಬಗ್ಗೆ ಹೇಳ್ತಿರುವಂತದ್ದು ಹೌದಾ. ಇಂದಿರಾ ಸಾಗರ್, ಭೋಜ್ ಸಾಗರ್, ಭೋಜತಾಲ್ ವೆರಿ ಗುಡ್. ಅದು ಮಧ್ಯಪ್ರದೇಶ ಲೊಕೇಶನ್ ಅಲ್ಲಿ. ಶಿವಾಜಿ ಸಾಗರ್ ಅಂದ್ರೆ ಅಫ್ಕೋರ್ಸ್ ಮಹಾರಾಷ್ಟ್ರ ಲೊಕೇಶನ್ ಅಲ್ಲಿ ಅಂತ ನೋಡ್ತೀರಾ. ನಂದ ಸರೋವರ ಇದೆ. ನಂದ ಸರೋವರ ಎಲ್ಲಿ ಬರ್ತದೆ ಅಂದ್ರೆ ಗೋವಾದ ಒಳಗಡೆ ನೋಡ್ತೀರಾ. ಅನಂತಾಲ್ ಅಂತ ನೋಡಿದ್ರೆ ಅನಂತಾಲ್ ಇರೋದು ದೆಹಲಿ ಒಳಗಡೆ ಸಿಗ್ತದ. ನಂದ ಸರೋವರ ಅಂದ್ರೆ ಗೋವಾದಲ್ಲಿ ಸಿಗುತ್ತೆ. ಅದು ರಾಮ್ಸರ್ ಎಫೆಕ್ಟ್ ಅಲ್ಲಿ ಇದೆ, ರಾಮ್ಸರ್ ಸೈಟ್ ಅಲ್ಲೂ ನೋಡ್ತೀರಾ. ನಂದ ಸರೋವರ ಎಲ್ಲಿ ಬರ್ತದೆ? ಗೋವಾದಲ್ಲಿ ನಂದ ಸರೋವರ ಇದೆ. ನಮ್ಮಲ್ಲಿ ತಗೊಂಡ್ರೆ ಅಂತ ಹೇಳಿದ್ರೆ ಅಗರ ಸರೋವರ, ಅಲಸೂರು ಕೆರೆ ಮತ್ತೆ ಸುಳೆಕೆರೆ ನೋಡ್ತೀರಾ. ಅದು ದಾವಣಗೆರೆ ಡಿಸ್ಟ್ರಿಕ್ಟ್ ಅಲ್ಲಿ ಬಿಲಾಂಗ್ಸ್ ಇದೆ. ಒಂದು ಅಗರ ಸರೋವರ, ಅಲಸೂರು ಕೆರೆ ಅದು ಬ್ಯಾಂಗ್ಳೂರ್ ಲೊಕೇಶನ್ ಅಲ್ಲಿ. ಎರಡು ಏನಿದಾವಲ್ಲ ಬ್ಯಾಂಗ್ಳೂರಲ್ಲಿ ಕಾಣಿಸುತ್ತದೆ. ಒಂದು ಅಗರ ಸರೋವರ, ಇನ್ನೊಂದು ಅಲಸೂರು ಕೆರೆ. ಕೆರೆ ಇರ್ತದಲ್ಲ ಅದಕ್ಕಿಂತ ಸ್ವಲ್ಪ ದೊಡ್ಡದಿತ್ತಂದ್ರೆ ಸಾಗರ್ ಅಂತ ಹೇಳ್ತೀರಾ ಅಷ್ಟೇ ಹೌದಾ. ವೆಂಬನಾಡು, ಶಾಸ್ತಮಕೋಟ, ಅಷ್ಟಮುಡಿ, ಪೆರಿಯಾರ್ ಅಂತ ಕೇಳಿದ್ರೆ ಅಂದ್ರೆ ಅದು ಕೇರಳ ಲೊಕೇಶನ್ ಅಲ್ಲಿ ಇರೋದು. ಚಂಬಾರಂಬಕಂ, ಕಲಿವೆಲ್ಲಿ, ದೆನ್ ಕೋಡೈ ಕೆನಾಲ್ ಎಲ್ಲಿ ಬರ್ತದೆ? ತಮಿಳುನಾಡಿನ ಲೊಕೇಶನ್ ಅಲ್ಲಿ ಹೌದಾ. ಕನ್ವರ್ ಇದೆ. ಕನ್ವರ್ ಲೇಕ್ ಎಲ್ಲಿ ಬರ್ತದೆ? ಅಫ್ಕೋರ್ಸ್ ಇದು ಬಿಹಾರದ ಒಳಗಡೆ ನೋಡ್ತೀರಿ. ಕನ್ವರ್
ಅದೇ ತರ ಪಾಂಗಾಂಗ್ ಲೇಕ್ ಅಂತಿದ್ದ, ಪಾಂಗಾಂಗ್ ಲೇಕ್ ಇರೋದು ಲದಾಖ್ ಲೊಕೇಶನ್ ಅಲ್ಲಿ ಕಾಣಸಿಗುತ್ತೆ. ಪಾಂಗಾಂಗ್ ಲೇಕ್. ಈಗ ಉಲ್ಲಾರ್ ಮತ್ತೆ ಧಾಲ್ ಸರೋವರ ನೋಡಿದ್ರಲ್ಲ, ಉಲ್ಲಾರ್ ಧಾಲ್ ಸರೋವರ ಜಮ್ಮು ಕಾಶ್ಮೀರ ಲೊಕೇಶನ್ ಅಲ್ಲಿ ಇದ್ರ, ಪಾಂಗಾಂಗ್ ಲೇಕ್ ಇರೋದು ಲದಾಖ್ ಲೊಕೇಶನ್ ಅಲ್ಲಿ ನೋಡ್ತೀರಾ. ಲಡಾಖ್ ಅಲ್ಲಿ ಇರುವಂತದ್ದು ಪಾಂಗಾಂಗ್ ಲೇಕ್ ಇದೆ. ಅದೇ ತರ ಮಹಾರಾಣಾ ಪ್ರತಾಪ್ ಸಾಗರ್ ಡ್ಯಾಮ್ ಅದು ನೋಡಿ ಚಂದ್ರತಾಲ್ ಇರೋದು ಹಿಮಾಚಲ್ ಪ್ರದೇಶದಲ್ಲಿ, ನೈನಿತಾಲ್ ಇರೋದು ಉತ್ತರಾಖಂಡ್ ಅಲ್ಲಿ. ಈ ಥಾಲ್ ಎಲ್ಲ ಕಡೆಗೂ ಅಬ್ಸರ್ವ್ ಮಾಡಬಹುದು. ಥಾಲ್ ಅನ್ನು ಥಾಲ್ ವರ್ಡ್ ಹಾಕಿದಲ್ಲ, ನಥಿಂಗ್ ಬಟ್ ಸರೋವರದ ಬಗ್ಗೆ ಹೇಳ್ತಿದ್ದಾರೆ ಆಯ್ತಾ. ಆ ತರ ಚಂದ್ರತಾಲ್ ಎಲ್ಲಿ ಬರ್ತದ, ಹಿಮಾಚಲ್ ಪ್ರದೇಶದಲ್ಲಿ ನೋಡ್ತೀರಾ. ನೈನಿತಾಲ್, ಭೀಮ್ತಾಲ್ ಇವು ತಗೊಂಡ್ರೆ ಉತ್ತರಾಖಂಡ್ ಲೊಕೇಶನ್ ಅಲ್ಲಿ. ಚಂದ್ರತಾಲ್ ಎಲ್ಲಿ ಬರ್ತದಾಗಿದ್ರೆ ಕ್ವಶನ್ ಮಾರ್ಕ್. ನೀವು ಎಲ್ಲ ನೋಡಕ್ ಹೆಸರುಗಳೆಲ್ಲ ಒಂಥರ ಸಿಮಿಲರ್ ಅನಿಸ್ತದಲ್ವಾ. ನೈನಿತಾಲ್, ಭೋಜ್ತಾಲ್, ಭೀಮ್ತಾಲ್. ಇಲ್ಲಿ ಬಂದ್ರೆ ಚಂದ್ರತಾಲ್ ಎಲ್ಲಿದೆ, ಹಿಮಾಚಲ್ ಪ್ರದೇಶದಲ್ಲಿ ಕಾಣಿಸುತ್ತದೆ ಲೇಕ್ ಅದು, ಹೌದಾ. ಉತ್ತರಾಖಂಡ್ ಲೊಕೇಶನ್ ಅಲ್ಲಿ ಭೀಮ್ತಾಲ್. ಅದೇ ತರ ನೈನಿತಾಲ್ ಅಂತ ನೋಡ್ತೀರಾ. ಗೋವಿಂದ್ ವಲ್ಲಭನ್ ಸಾಗರ್ ಡ್ಯಾಮ್ ಅದು, ಹೌದಾ. ಹೋಲ್ಡ್ ಇರುತ್ತೆ. ಸರೋವರಗಳಂತ ತಗೊಂಡ್ರೆ ಹೋಲ್ಡ್ ಇರ್ತದ, ನೀರು ಹಾಗೆ ಇರ್ತದ, ಹೌದಾ. ಮಧ್ಯದಲ್ಲಿ ನೀರಿರುತ್ತೆ, ಸುತ್ತಲೂ ಏನಾಗಿರ್ತದ, ಭೂಮಿಯಿಂದ ಆವೃತವಾಗಿರ್ತದ ಅಂತ ನೋಡ್ತೀವಿ. ಜೀಲಂ ನದಿ ಏನು ಹರಿತದಲ್ಲ, ಅಂದ್ರೆ ಯಾವಾಗಲೂ ನಾವು ಲ್ಯಾಂಡ್ ಫಾರ್ಮ್ಸ್ ಅಂತ ತಗೊಂಡಾಗ ಆಲ್ವೇಸ್ ಅದೇನಿಲ್ಲ ಒಂದೇ ತರ ಸಿಮಿಲಾರಿಟಿ ಇರೋದಿಲ್ಲ, ಹೌದಾ. ಲೊಕೇಶನ್ ಟು ಲೊಕೇಶನ್ ಡಿಫರ್ ಆಗ್ತದೆ. ಅಲ್ಲಿ ಕಣಿವೆ ಮಾರ್ಗ ಸಿಗಬಹುದು, ಅಥವಾ ನಾವು ಡೂನ್ಸ್ ಅಂತ ಹೇಳ್ತೀವಲ್ಲ, ಡೂನ್ಸ್ ಲೊಕೇಶನ್ ಎಕ್ಸಾಂಪಲ್ ಮೀನ್ಸ್ ಡೂನ್ಸ್ ಅಂತ ತಗೊಂಡಾಗ ಸಮತಟ್ಟಾದ ನೆಲ ಅಂಕುಡೊಂಕಾಗಿ ಇದ್ದಾಗ ಅದನ್ನ ಡೂನ್ಸ್ ಅಂತ ನೋಡ್ತೇವೆ. ಹಾಗಾದ್ರೆ ದೇಶದ ಅತಿ ದೊಡ್ಡ ಡೂನ್ ಎಲ್ಲಿ ಸಿಗ್ತದ ಕ್ವಶನ್ ಮಾರ್ಕ್. ನೀವು ಯಾವ್ದಾದ್ರು ಡೂನ್ ಹೆಸರು ಹೇಳ್ತೀರಾ, ಹಂಗೆ ತಗ್ಗಾಗಿರುವಂತ ಲೊಕೇಶನ್ ಅಲ್ಲಿ ನೀರು ನಿಂತು ಬಿಟ್ಟಿರ್ತದೆ, ಹೌದಾ. ಅದು ನದಿಯಿಂದನಾದ್ರೂ ಆಗಿರಲಿ, ಮಳೆ ನೀರಿಂದನಾಗಿರಲಿ, ಹೇಗಾದ್ರೂ ಫಾರ್ಮೇಷನ್ ಆಗಿರಲಿ, ಒಟ್ಟಾರೆಗೆ ತಗ್ಗಾಗಿರುವಂತ ಲೊಕೇಶನ್ ಅಲ್ಲಿ ನೀರು ನಿಂತಾಗ ಅದು ಕೆರೆಗಿಂತ ಸ್ವಲ್ಪ ದೊಡ್ಡದಿರಬೇಕು, ಆಗ ನಾವು ಅದನ್ನ ಸರೋವರ ಅಂತ ಹೇಳ್ತೀವಿ ಆಯ್ತಾ. ಚಂದ್ರತಾಲ್ ಮತ್ತೆ ಅದೇನಾಗ್ತದೆ, ವಾಟರ್ ಹೋಲ್ಡ್ ಆಗಿರ್ತದ. ಕೆರೆ ಅಂದ್ರೆ ಸ್ಮಾಲರ್ ವಾಟರ್ ಬಾಡಿ ಕಂಪ್ಯಾರಿಟಿವ್ಲಿ ಸರೋವರ ಲೇಕ್ಸಿ ಕಂಪೇರ್ ಮಾಡಿದ್ರೆ ಅಂದ್ರೆ ಕೆರೆ ಸ್ವಲ್ಪ ಸಣ್ಣದು ಬರುತ್ತೆ. ಸಮುದ್ರದ ಸಾಗರ ಅಂತ ಕನ್ಸಿಡರ್ ಆದಾಗ ಇನ್ ರಿಟರ್ನ್ ಇಲ್ಲಿ ಏನಾಗ್ತದೆ ನಮಗೆ ಲೈಕ್ ಈ ಕಡೆಗೆ ಬೆಂಗಾಲ್ ಲೊಕೇಶನ್ ತಗೋರಿ, ಕಡೆ ಅರೇಬಿಯನ್ ಲೊಕೇಶನ್ ಆಗಿ ಕೊರೆತ ಕಾರ್ಯದಿಂದ ಲಬುನ್ಸ್ ಫಾರ್ಮೇಷನ್ ಆಗ್ತಾವೆ. ಲಬುನ್ಸ್ ಫಾರ್ಮೇಷನ್ ಆದಾಗ ಆಲ್ವೇಸ್ ಅಲ್ಲಿ ವಾಟರ್ ಹೋಲ್ಡ್ ಆಗಿರ್ತದೆ, ಯಾಕಂದ್ರೆ ಅಲೆಗಳ ಸಂಚಯನ ನಡೀತಿರುತ್ತಲ್ಲ, ವಾಟರ್ ಹೋಲ್ಡ್ ಆಗಿರ್ತದೆ, ಅದನ್ನ ತಗೋತೀವಿ. ವೆರಿ ಗುಡ್. ಅತಿ ದೊಡ್ಡ ಡೂನ್ ಅಂತ ತಗೊಂಡ್ರೆ ಡೆಹರಾಡೂನ್ ಎಲ್ಲಿ ಬರ್ತದೆ, ಉತ್ತರಾಖಂಡ್ ಲೊಕೇಶನ್ ಅಲ್ಲಿ ನೋಡ್ತೀರಾ, ಹೌದಾ. ಇಲ್ಲಿ ಸೋಲ್ಮು ಸರೋವರ ಆಯ್ತಲ್ಲ, ಸ್ಪೆಷಾಲಿಟಿ ಅಂತ ಎಲ್ಲಿ ಸಿಕ್ಕಿಂ ಲೊಕೇಶನ್ ಅಲ್ಲಿ, ಅದು ಎತ್ತರದ ಸ್ಥಾನದಲ್ಲಿರುವಂತಹ ಸರೋವರ ಅಂತ ನೋಡ್ತೀರಾ. ಸೋಲ್ಮು ಸರೋವರ ಎಲ್ಲಿ ಬರ್ತದ, ಇನ್ ರಿಟರ್ನ್ ಸಿಕ್ಕಿಂ ಲೊಕೇಶನ್ ಅಲ್ಲಿ ನೋಡ್ತೀರಾ. ದೇಶದ ಅತ್ಯಂತ ಎತ್ತರ ಸ್ಥಾನದಲ್ಲಿರುವಂತಹ ಸರೋವರ ಅಂತ ತಗೊಂಡ್ರೆ ಸೋಲ್ಮು ಆಯ್ತಾ. ಚಂದುಂಬಿ ಲೇಕ್, ಹಾಪ್ಲಾಂಗ್ ಮತ್ತೆ ದಿಪೋರ್ ಬಿಲ್ ಎಲ್ಲಿ ಬರ್ತಿದೆ ಅಂದ್ರೆ ಇದು ಅಸ್ಸಾಂ ಲೊಕೇಶನ್ ಅಲ್ಲಿ ನೋಡ್ತೀರಾ. ಚಂದುಂಬಿ, ದೆನ್ ಹಾಪ್ಲಾಂಗ್, ದಿಪೋರ್ ಬಿಲ್ ಎಲ್ಲಿ ದಿಪೋರ್ ಬಿಲ್ ಏನೈತೆ ಮತ್ತೆ ರಾಮ್ಸರ್. ಇವು ಹೆಸರುಗಳೆಲ್ಲ ಮೆಜಾರಿಟಿ ರಾಮ್ಸರ್ ಅಲ್ಲಿ ಇದೆ. ರಾಮ್ಸರ್ ಅಂತ ತಗೊಂಡ್ರೆ ಏನ್ ಹೇಳ್ತೀರಿ, ವೆಟ್ಲ್ಯಾಂಡ್ ಅಲ್ಲ, ಸದಾಕಾಲ ನೀರು ನಿಂತಿರ್ಬೇಕು. ಅಟ್ಲೀಸ್ಟ್ ನಮ್ಮ ಪಾದ ಮುಳುಗುವಷ್ಟಾದ್ರೂ ವಾಟರ್ ಕಂಟೆಂಟ್ ಅಲ್ಲಿ ಇರಬೇಕು. ವಿಶೇಷ ಜಾತಿಯ ಒಂದು ಜೀವ ವೈವಿಧ್ಯತೆ ಆ ಲೊಕೇಶನ್ ಅಲ್ಲಿ ಕಾಣಸಿಗುತ್ತೆ. ನೀರು ಮತ್ತೆ ನೆಲ ಎರಡೂ ಲೊಕೇಶನ್ ಉಭಯವಾಸಿ ತಾಣ ಅಂತ ನೋಡ್ತಿರಲ್ಲ, ಆ ತರ ಲೊಕೇಶನ್ ಇದ್ದಾಗ ಅದನ್ನ ಹಾಗೆ ನಾವು ಲೇಕ್ಸ್ ಅಂತ ಕನ್ಸಿಡರ್ ಮಾಡಬಹುದಾ ಅಂದ್ರೆ ಇನ್ ರಿಟರ್ನ್ ಏನ್ ಹೇಳ್ತೀನಿ, ಜೌಗು ತಾಣ ಏನಿರ್ತದಲ್ಲ, ಜೌಗು ಪ್ರದೇಶಗಳು ಅಲ್ಲಿ ರಾಮ್ಸರ್ ಎಫೆಕ್ಟ್ ಅಂತ ಹೇಳಿ ಡಿಕ್ಲೇರ್ ಆಗ್ತದೆ. ಬಿಕಾಸ್ ಅದನ್ನ ಕನ್ಸರ್ವ್ ಮಾಡ್ತಾರೆ. ಅದ ಜೌಗು ತಾಣಗಳನ್ನ ರಾಮ್ಸರ್ ಸೈಟ್ ಅಂತ ಡಿಕ್ಲೇರ್ ಮಾಡಿ ಸಂರಕ್ಷಣೆ ಮಾಡ್ತಾರೆ. ಈಗ ಕೆಲವೊಂದು ಜೌಗು ತಾಣಗಳನ್ನ ನೀವು ಲೇಕ್ಸ್ ಅಂತ ಹೇಳ್ಬಹುದಾ, ಎಸ್ ಆರ್ ನೋ ಆನ್ಸರ್ ಮಾಡ್ತೀರಾ. ಕೆಲವೊಂದು ಜೌಗು ತಾಣ ಅಂದ್ರೆ ಏನ್ ಬರ್ತದ, ಸದಾಕಾಲ ಅಲ್ಲಿ ವಾಟರ್ ಬಾಡಿ ಇರುತ್ತೆ, ನೀರು ನಿಂತಿರ್ತದಲ್ವಾ. ನೀರು ನಿಂತಿರ್ತದಂದ್ರೆ ಕೆಲವೊಂದು ಲೇಕ್ಸ್ ಗಳನ್ನ ನಾವು ರಾಮ್ಸರ್ ಎಫೆಕ್ಟ್ಗೆ ಹಾಕಬಹುದಾ, ಸೈಟ್ಗೆ ಹಾಕಬಹುದಾ ಅಂದ್ರೆ ಕೆಲವೊಂದು ಸರೋವರವನ್ನ ನಾವು ಜೌಗು ತಾಣ ಅಂತ ಡಿಕ್ಲೇರ್ ಮಾಡಬಹುದಾ. ಈಗ ಮಧ್ಯಪ್ರದೇಶದಲ್ಲಿ ಸಖ್ಯ ಸಾಗರ್, ಸಿರ್ಪುರ್ ಸಾಗರ್ ಇವನ್ನ ಹೆಸರು ಕೇಳಿದ್ರಲ್ಲ, ಭೋಜ್ತಾಲ್, ಅವೆಲ್ಲ ಏನಿದಾವೆ ರಾಮ್ಸರ್ ಒಳಗಡೆ ಇದಾವೆ. ಅಂದ್ರೆ ಅವೆಲ್ಲ ಏನಾಗ್ತದೆ, ಜೌಗು ತಾಣ ನೀರು ನಿಂತಿರ್ತದ ಆಯ್ತಾ. ವಿಶೇಷ ಜಾತಿಯಲ್ಲಿ ಡೈವರ್ಸಿಟಿ ಸಿಗ್ತದೆ, ಮತ್ತೆ ಎಕೋಟೋನ್ ಆಗ್ತದೆ, ಅದು ಎಡ್ಜ್ ಸ್ಪೀಶೀಸ್ ಗಳಲ್ಲಿ ಅಲೋಕೇಟ್ ಇರುತ್ತೆ. ಸೊ ದಟ್ ಅದನ್ನ ಕನ್ಸರ್ವೇಟ್ ಮಾಡ್ಬೇಕಂತ ಹೇಳಿ ರಾಮ್ಸರ್ ಎಫೆಕ್ಟ್, ರಾಮ್ಸರ್ ಡೇ ಈ ತರ ವೆಟ್ಲ್ಯಾಂಡ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಿರೋದು ಬೆಬಿಟ್ಟು. ಹಿಂಗೆ ಕನ್ಸಿಡರ್ ಆದಾಗ ಈ ಲೇಕ್ಸ್ ಏನಾಗ್ತದೆ ಇನ್ ರಿಟರ್ನ್ ಪ್ರೊಟೆಕ್ಷನ್ ಲೆವೆಲ್ ಅಲ್ಲಿ ನೋಡ್ತೀರಾ. ಅದಕ್ಕೆ ಈ ಸರೋವರಗಳಿದಾವೆ ಅಂತ ಹೇಳಿದ್ರೆ ಅವುಗಳನ್ನು ಕೆಲವೊಂದು ಮತ್ತೆ ಆಲ್ ಅಂತ ಕನ್ಸಿಡರ್ ಮಾಡೋ ಹಾಗಿಲ್ಲ. ಕೆಲವೊಂದು ಸರೋವರಗಳು ಜೌಗು ತಾಣ ಅಂತ ಹೇಳಿ ಡಿಕ್ಲೇರ್ ಆಗಬಹುದು. ಕ್ಲಿಯರ್. ಎಕ್ಸಾಂಪಲ್ ಮಧ್ಯಪ್ರದೇಶದಲ್ಲಿ ಇದಾವೆ, ಎಕ್ಸಾಂಪಲ್ ಅನ್ನು ಕೊಡಬಹುದು. ಡ್ಯಾಮ್ಸ್ ಗಳನ್ನು ಕೃತಕ ಸರೋವರ ಅಂತ ಹೇಳಿದ್ರೆ ಮ್ಯಾನ್ ಮೇಡ್ ಅದು, ಹೌದಾ. ನಾವೇ ಕೃತಕವಾಗಿ ತಯಾರು ಮಾಡಿರ್ತೀವಿ. ಅದ್ರ ಡ್ಯಾಮ್ ಅಲ್ಲಿ ನೀರು ಪ್ರದೇಶ ಅಪ್ಸ್ಟ್ರೀಮ್ ವಾಟರ್ ಅಂತ ತಗೋತಿರಲ್ಲ, ಆ ಲೊಕೇಶನ್ ಎಲ್ಲ ಏನಾಗ್ತದೆ. ಮತ್ತೆ ನಾವು ಇದನ್ನ ಇನ್ ರಿಟರ್ನ್ ಲೇಕ್ಸ್ ಅಂತ ತಗೋಬಿಟ್ಟು, ಲೇಕ್ ಅಂದ್ರೆ ಮಧ್ಯದಲ್ಲಿ ನೀರು ಇರಬೇಕು, ಸುತ್ತಕ್ಕೂ ಭೂಮಿ ಆವೃತ ಆಗಿರಬೇಕು, ಹೌದಾ. ಅದಕ್ಕೆ ಕೃತಕ ಸರೋವರ. ಮತ್ತೆ ಇನ್ ರಿಟರ್ನ್ ನ್ಯಾಚುರಲಿ ಬಿಲ್ಟ್ ಆಗಿರ್ತದ, ಸಿಹಿ ನೀರು ಅಂತ ಮತ್ತೆ ಉಪ್ಪು ನೀರು ಸರೋವರಿಗೆ ಫರ್ದರ್ ಡಿಫ್ರೆನ್ಶಿಯೇಟ್ ತಗೋತೀರಾ ಸರೋವರಗಳಂತ ಕಾನ್ಸೆಪ್ಟ್ ತಗೊಂಡಾಗ್ತಾರೆ. ಚಂದೋಂಬಿ ಲೇಕ್, ಹಾಪ್ಲಾಂಗ್ ಮತ್ತೆ ದಿಪೋರ್ ಬಿಲ್ ಎಲ್ಲಿ ಬರ್ತದೆ, ಅಸ್ಸಾಂ ಲೊಕೇಶನ್ ಅಲ್ಲಿ ನೋಡ್ತೀರಾ. ಹೆಸರು ನೋಡ್ತೀರಾ. ಕ್ವಶನ್ ಹೇಗೆ ರೈಸ್ ಮಾಡ್ತಾರೆ, ಒನ್ ಲೈನರ್ ಸಿಂಪ್ಲಿ, ಅದರ್ವೈಸ್ ಅವರೇ ಮ್ಯಾಚ್ ಮಾಡ್ತಾರೆ ಕರೆಕ್ಟ್ಲಿ ಆರ್ ರಾಂಗ್ ಮ್ಯಾಚ್ ಅಂತ ನೀವು ಹೇಳಬೇಕು. ಚಂದುಂಬಿ ಲೇಕ್, ಹಾಪ್ಲಾಂಗ್ ಮತ್ತೆ ದಿಪೋರ್ ಬಿಲ್ ಎಲ್ಲಿ ಬರ್ತದೆ, ಅಸ್ಸಾಂ ಲೊಕೇಶನ್ ಅಲ್ಲಿ ಕಾಣಿಸುತ್ತದೆ. ಲೋಕ್ತಾಕ್ ಸರೋವರದ ಸ್ಪೆಷಾಲಿಟಿ ಅಂತ ಇದು ತೇಲುವ ಸರೋವರ ಅಂತ ನೋಡಿದ್ರೆ, ಹೌದಾ. ಎಲ್ಲಿ ಬರ್ತದೆ, ಇದು ಮಣಿಪುರ್ ಲೊಕೇಶನ್ ಅಲ್ಲಿ ನೋಡ್ತೀರಾ. ಮಣಿಪುರದಲ್ಲಿ ಲೋಕ್ತಾಕ್ ಸರೋವರ ಆ ಲೊಕೇಶನ್ ಅಲ್ಲಿ ತೇಲುವ ನ್ಯಾಷನಲ್ ಪಾರ್ಕ್ ಅಂತ ನೋಡಿದ್ರೆ, ಹೌದಾ. ಕಿಬಿಲೋನ್ ಜಿಯೋ ನ್ಯಾಷನಲ್ ಪಾರ್ಕ್ ಇದೆ ಅಂತ ನೋಡ್ತೀರಾ. ಅದು ಕೂಡ ಏನಾಗ್ತದೆ, ಲೋಕ್ತಾಕ್ ಸರೋವರ ರಾಮ್ಸರ್ ಎಫೆಕ್ಟ್ ಒಳಗಡೆ ಇದ್ದು. ಉಮಿಯಾಮ್ ಲೇಕ್ ಇದೆ. ಉಮಿಯಾಮ್ ಲೇಕ್ ಎಲ್ಲಿ ಬರ್ತದೆ ಅಂದ್ರೆ ಮೇಘಾಲಯದ ಲೊಕೇಶನ್ ಅಲ್ಲಿ ನೋಡ್ತೀರಾ. ಮೇಘಾಲಯದಲ್ಲಿ ಇರುವಂತದ್ದು ಉಮಿಯಾಮ್ ಲೇಕ್. ಹಾಗಾದ್ರೆ ಈ ಹೆಸರು ಕೇಳಿದ್ರಲ್ಲ ಯಾವ್ದಂದ್ರೆ ನಂದ ಸರೋವರ. ನಂದ ಸರೋವರ ಎಲ್ಲಿ ಬರುತ್ತೆ, ನಂದ ಸರೋವರ ನಂದ ಸರೋವರ ಗೋವಾದಲ್ಲಿ, ಹೌದಾ. ಪುಲಿಕಾಟ್ ಸರೋವರ ಮತ್ತೆ ಪುಲಿಕಾಟ್ ಏನೈತಲ್ಲ ಇದು ಆಂಧ್ರ ಪ್ರದೇಶ, ಕೆಳಗಡೆ ಬಂದ್ರೆ ತಮಿಳುನಾಡು. ಆಂಧ್ರ ಪ್ರದೇಶ ಮತ್ತೆ ತಮಿಳುನಾಡು ಬಾರ್ಡರ್ ಲೊಕೇಶನ್ ಅಲ್ಲಿ ಇರೋದು ಪುಲಿಕಾಟ್ ಲೇಕ್. ಬಿಲಾಂಗ್ಸ್ ಅಂತ ತಗೊಂಡ್ರೆ ಆಂಧ್ರ ಪ್ರದೇಶ ಅಂತ ಹೇಳ್ಬೇಕು. ಅಲ್ಲೇ ಸತೀಶ್ ಧವನ್ ಸ್ಪೇಸ್ ಸೆಂಟರ್ ಇದೆ ಅಂತ ನೋಡ್ತೀರಾ, ಹೌದಾ. ಲಾಂಚಿಂಗ್ ಸ್ಟೇಷನ್, ರಾಕೆಟ್ ಲಾಂಚಿಂಗ್ ಸ್ಟೇಷನ್ ಅಂತ ಹೇಳಿ ನೋಡೋದು. ಪುಲಿಕಾಟ್ ಸರೋವರ ಆಂಧ್ರ ಪ್ರದೇಶ ಲೊಕೇಶನ್. ಕೊಲ್ಲೇರು ಸರೋವರ ಅಂದ್ರೆ ಅದು ಆಂಧ್ರ ಪ್ರದೇಶದಲ್ಲಿ ಇರುವಂತದ್ದು. ಆ ಗೋದಾವರಿ ಮತ್ತೆ ಕೃಷ್ಣಾ ನದಿಯ ಮುಖಜ ಭೂಮಿಯ ಲೊಕೇಶನ್ ಅಂತ ತಗೊಂಡ್ರೆ ಆಗ ಕೊಲ್ಲೇರು ಲೇಕ್ ಬರುತ್ತೆ, ಆಂಧ್ರ ಪ್ರದೇಶದಲ್ಲಿ ಇದೆ. ಇಲ್ಲಿ ಒಡಿಶಾ ಲೊಕೇಶನ್ ಅಲ್ಲಿ ಪ್ಲೇಸ್ ಲೊಕೇಟ್ ಆಗಿದೆ, ಒಡಿಸಾದಲ್ಲಿ ಇಲ್ಲ. ಕೊಲ್ಲೇರು ಸರೋವರ ಎಲ್ಲಿ ಬರ್ತದೆ, ಆಂಧ್ರ ಪ್ರದೇಶದಲ್ಲಿ ನೋಡ್ತೀರಾ, ಆಯ್ತಾ. ಕ್ಲಿಯರ್. ಮತ್ತೆ ಲೈಕ್ ನಾನು ಕೊಲ್ಲೇರು ಒಡಿಶಾ ಅಂತ ತಗೊಳ್ಳೋ ಹಾಗಿಲ್ಲ, ಇಲ್ಲಿ ಮಾರ್ಕ್ ಮಾಡಿದ್ದೀನಿ. ಕೊಲ್ಲೇರು ಎಲ್ಲಿ ಬರ್ತದೆ, ಆಂಧ್ರ ಪ್ರದೇಶದಲ್ಲಿ. ಹೋಪ್ ಇದೇನಿದೆಲ್ಲ ಲೇಕ್ಸ್ ಗಳನ್ನ ನೋಡ್ತೀರಿ ಡೈರೆಕ್ಟ್ಲಿ ಅಂತ ತಗೊಂಡಾಗ. ಇನ್ನೊಂದಿದೆ ಎಂತ ಕ್ರೇಟರ್ ಲೇಕ್ ಅಂತಾನೆ ಹೇಳ್ತೀರಾ. ಹಾಗಾದ್ರೆ ಆ ಕ್ರೇಟರ್ ಲೇಕ್ ಅಂತ ತಗೊಂಡ್ರೆ ಉಲ್ಕಾಪಾತದಿಂದ ಫಾರ್ಮೇಷನ್ ಆಗಿರುವಂತ ಲೇಕ್ ಯಾವ್ದಂತ ಹೇಳ್ತೀರಾ. ಏನಿವನ್ ಎಲ್ಲಿ ಬರ್ತದೆ, ಮಹಾರಾಷ್ಟ್ರದಲ್ಲಿ ಸಿಗ್ತದೆ. ಹಾಗಾದ್ರೆ ಆ ಲೇಕ್ ಸ್ಪೆಷಾಲಿಟಿ ಏನು, ಉಲ್ಕಾಪಾತ ಬಂದು ಕೆಳಗಡೆ ಪಾತ ಅಂದ್ರೆ ಕೆಳಗಡೆ ಬೀಳೋದು, ಅವಾಗ ಕ್ರೇಟರ್ ಕುಳಿ ಫಾರ್ಮೇಷನ್ ಆಗ್ತದೆ. ಅತಿ ದೊಡ್ಡ ದೈತ್ಯಾಕಾರದ ಒಳಗಡೆ ಅಲ್ಲಿ ಕುಳಿ ಫಾರ್ಮೇಷನ್ ಆದ, ಮಳೆ ಬರ್ತದೆ, ನೀರು ನಿಲ್ತದ, ಅದು ಒಂದು ಲೇಕ್ ಅಂತ ಹೇಳ್ತೀರಾ. ಹಾಗಾದ್ರೆ ಅದು ನ್ಯಾಚುರಲ್ ವೇ ಒಳಗಡೆ ಫಾರ್ಮೇಷನ್ ಆಗಿರುವಂತದ್ದು. ಹಾಗಾದ್ರೆ ಉಲ್ಕಾಪಾತದಿಂದ ಫಾರ್ಮೇಷನ್ ಆಗಿದೆ ಎಲ್ಲಿ, ಮಹಾರಾಷ್ಟ್ರದ ಲೊಕೇಶನ್ ಅಲ್ಲಿ. ಯಾವ್ದು ಬರ್ತದೆ ಅಂತ ಹೇಳ್ತೀರಾ. ವೆರಿ ಗುಡ್. ಅದೇನಾಗ್ತದ, ಲೂನಾ ಸರೋವರ ಅಂತ ನೋಡ್ತೀರಿ. ಎಲ್ಲಿದೆ ಲೂನಾ ಸರೋವರ, ಮಹಾರಾಷ್ಟ್ರದ ಲೊಕೇಶನ್ ಅಲ್ಲಿ. ಕ್ಲಿಯರ್. ಆನ್ಸರ್ ಮಾಡ್ತೀರಾ ಯಾವ ಲೇಕ್ ಎಲ್ಲಿ ಬರ್ತದೆ ಅಂತ ಹೇಳಿ. ಇದು PDF ಇದೆ, ಇದಕ್ಕಿಂತ ಎನ್ಲಾರ್ಜ್ ಮಾಡಿದ್ರೆ ನಂಗೆ ಪೆನ್ ಸಿಗೋದಿಲ್ಲ.
ಅನಾಂಗ್ತಾಲ್ ಲೇಕ್ ಎಲ್ಲಿ ಬರ್ತಾರೆ ಹೇಳ್ತೀರಿ? ಭೋಜ್ತಾಲ್. ಅನಾಂಗ್ತಾಲ್ ಲೇಕ್ದು ಸ್ಪೆಷಾಲಿಟಿ ಏನು? 1000 ಹಳೆಯದಾದಂಥ ಸರೋವರ ಅಂತ ನೋಡ್ತೀರಾ. ಹೌದಾ? ಆನ್ಸರ್ ಮಾಡ್ತೀರಾ, ರಿಕಾಲ್ ಮಾಡ್ತೀರಾ, ಎಲ್ಲಿ ಬರ್ತದೆ ಅಂತ ಹೇಳಿ. ದೆಹಲಿಯಲ್ಲಿ. ಹೌದಾ? ನಂದ ಸರೋವರ ವೆಂಬನಾಡು ಸ್ಪೆಷಾಲಿಟಿ ಏನು? ಅದು 96 ಕಿಲೋಮೀಟರ್ ಅಪ್ರಾಕ್ಸಿಮೇಟ್ಲಿ ಇಷ್ಟು ಉದ್ದ ಸಿಗ್ತದೆ. ಹೌದಾ? ಕನ್ವಾರ್ ಲೇಕ್ ಏನಿದೆ ಅದು ಆಕ್ಸ್ಬೋ ಲೇಕ್ ಅಂತ ನೋಡ್ತೀರಾ. ಹಾಗಾದ್ರೆ ಕನ್ವಾರ್ ಲೇಕ್ ಎಲ್ಲಿ ಬಿಲಾಂಗ್ಸ್ ಆಗ್ತಿದೆ? ನಂದ ಸರೋವರ ಇದೆ. ಹೌದಾ? ಇದು ಲೊಕೇಶನ್ ಹೇಳಿ. ಇದು ಭೋಜ್ತಾಲ್ ಎಲ್ಲಿ ಬರ್ತದ? ದೆನ್ ಚಂದ್ರತಾಲ್. ಉಲಾರ್ ಲೇಕ್ ಸ್ಪೆಷಾಲಿಟಿ ಸಿಹಿ ನೀರಿನ ಸರೋವರ ಅಂತ ನೋಡ್ತೀರಾ. ನೋಡ್ಬೇಡಿ, ಹಾಗೆ ಟ್ರೈ ಮಾಡಿ ಎಲ್ಲಿ ಬರ್ತದೆ ಅಂತ ಹೇಳಿ. ಬಿಹಾರದಾಗ. ಹೌದಾ? ಭೋಜ್ತಾಲ್ ಒಂದಿದೆ. ಚಂದ್ರತಾಲ್ ಅಂತ ತಗೊಂಡ್ರೆ ಹಿಮಾಚಲ್ ಪ್ರದೇಶದಲ್ಲಿ ನೋಡ್ತೀರಿ. ನಂದ ಸರೋವರ ಗೋವಾ ಲೊಕೇಶನ್. ವೆಂಬನಾಡು ಅಂದ್ರೆ ಅದು ಕೇರಳದಲ್ಲಿ ಬರ್ತದ. ಕನ್ವಾರ್ ಲೇಕ್ ಅಂತ ಹೇಳಿದ್ರೆ ಬಿಹಾರ್ ಲೊಕೇಶನ್. ಭೋಜ್ತಾಲ್ ಅಂದ್ರೆ ಮಧ್ಯಪ್ರದೇಶ್. ಉಲಾರ್ ಅಂದ್ರೆ ಜಮ್ಮು ಅಂಡ್ ಕಾಶ್ಮೀರ್. ದೆನ್ ಅದೇ ತರ ನಿಮಗೆ ಪ್ಯಾಂಗಾಂಗ್ ಲೇಕ್ ಅಂತ ತಗೊಂಡ್ರೆ ಪ್ಯಾಂಗಾಂಗ್ ಸರೋವರ ಸಿಹಿ ನೀರಿನ ಸರೋವರ ನೋಡಿ. ಜಮ್ಮು ಕಾಶ್ಮೀರ ಮತ್ತೆ ಇನ್ ರಿಟರ್ನ್ ಲದಾಖ್ ಲೊಕೇಶನ್ಗೆ ಬಂದ್ರೆ ಜಮ್ಮು ಕಾಶ್ಮೀರದಲ್ಲಿ ನಮಗೆ ಉಲಾರ್ ಲೇಕ್ ಒಂದು ನೋಡ್ತೀರಾ, ಮತ್ತೆ ಇನ್ ರಿಟರ್ನ್ ಧಾಲ್ ಲೇಕ್ ಎರಡು ಸಿಹಿ ನೀರಿಂದು ಎರಡು ನಮಗೆ ಜೀಲಂ ನದಿಯಿಂದ ಫಾರ್ಮೇಷನ್ ಆಗಿದೆ. ಹೌದಾ? ಪ್ಯಾಂಗಾಂಗ್ ಲೇಕ್ ಅಂದ್ರೆ ಲದಾಖಲ್ಲಿ ನೋಡ್ತೀರಾ. ಚಂದ್ರತಾಲ್ ಹಿಮಾಚಲ್ ಪ್ರದೇಶದ. ನಂದ ಸಾಗರ್ ಅಂತ ತಗೊಂಡ್ರೆ ಗೋವಾದಲ್ಲಿ. ವೆಂಬನಾಡು ಕೇರಳದಲ್ಲಿ ಇರೋದು. ಕನ್ವಾರ್ ಲೇಕ್ ಅಂತ ತಗೊಂಡ್ರೆ ಬಿಹಾರದಲ್ಲಿ. ಭೋಜ್ತಾಲ್ ಮಧ್ಯಪ್ರದೇಶ. ಮತ್ತೆ ಕೊಲ್ಲೇರು ಸರೋವರ ಇದೆ. ಹೌದಾ? ರೇಸ್ ಮಾಡ್ಲಾ? ಕೊಲ್ಲೇರು ಸರೋವರ ಅಂತ ತಗೊಂಡ್ರೆ ಕೊಲ್ಲೇರು ಲೇಕ್ ಎಲ್ಲಿ ಬರ್ತದೆ ಅಂದ್ರೆ ನಮಗೆ ಈ ಒಂದು ಕೃಷ್ಣ ಮತ್ತೆ ಗೋದಾವರಿ ನದಿಯ ಇನ್ ಬಿಟ್ವೀನ್ ಲೊಕೇಶನ್ ಅಂತ ತಗೊಂಡ್ರೆ ಅಂದ್ರೆ ಕೊಲ್ಲೇರು ಸರೋವರ. ಹಾಗಾದ್ರೆ ಕೊಲ್ಲೇರು ಲೇಕ್ ಎಲ್ಲಿ ಬರ್ತದ? ಕ್ವಶನ್ ಮಾರ್ಕ್. ಆಂಧ್ರ ಪ್ರದೇಶದಲ್ಲಿ. ಹೌದಾ? ಮತ್ತೆ ಅತಿ ದೊಡ್ಡ ಉಪ್ಪು ನೀರಿನ ಸರೋವರ ಲಗುನ್ ಫಾರ್ಮೇಷನ್ ಆಯ್ತು ಯಾವ್ದಂದ್ರೆ ಚಿಲ್ಕಾ ಸರೋವರವನ್ನ ನೋಡ್ತೀರಾ. ಚಿಲ್ಕಾ ಎಲ್ಲಿ ಬರ್ತದೆ? ಅತಿ ದೊಡ್ಡ ಉಪ್ಪು ನೀರಿನ ಸರೋವರ ಅಂದ್ರೆ ಚಿಲ್ಕಾ ಸರೋವರ. ಅದು ಯಾವ್ದಿದೆ ಅಂತ ಹೇಳಿದ್ರೆ ಉಪ್ಪು ನೀರಿಂದು. ಯಾವ್ದು ಬರ್ತದೆ? ಒಡಿಸಾದಲ್ಲಿ ಕಾಣಿಸುತ್ತದೆ ಚಿಲ್ಕಾ ಲೇಕ್ ಅಂತ ನೋಡ್ತೀರಾ. ಇದು ಎಂತ ಲೇಕ್ ಅಂತ ಹೇಳ್ತೀರಾ? ಈ ಡಯಾಗ್ರಾಮ್ ಲೊಕೇಶನ್ ಅಲ್ಲಿ ಕೊಟ್ಟಿರೋದು ನದಿ ಪಾತ್ರದಿಂದ ಕ್ರಿಯೇಟ್ ಆಗ್ತಿದೆ ಅಂತ ನೋಡ್ತೀರಾ. ಕ್ರೇಟರ್ ಅಂತ ತಗೋತೀರಾ. ಕ್ರೇಟರ್ ಅಂತ ತಗೊಂಡ್ರೆ ಅದು ಉಲ್ಕಾ ಪಾತ್ರದಿಂದ ಫಾರ್ಮೇಷನ್ ಆಗಿದ್ದು ಲೋನಾ ಸರೋವರ ಇದೆ. ಲೋನಾ ಸರೋವರ ಎಲ್ಲಿ ಬರ್ತದೆ? ಮಹಾರಾಷ್ಟ್ರದಲ್ಲಿ ನೋಡ್ತೀರಾ. ಇದು ಎಂತ ಆಕ್ಸ್ಬೋ ಲೇಕ್ ಅಂತ ನೋಡ್ತೀರಿ. ಈ ತರ ಫಾರ್ಮೇಷನ್ ಆಗಿರ್ತಾವ ನದಿ ಪಾತ್ರದಿಂದ ಫಾರ್ಮೇಷನ್ ಆಗಿರೋದು. ಅದೇ ತರ ನದಿಯ ಹರಿವಿಕೆ ಸ್ಥಾನದಿಂದ ಏನಾಗ್ತದ? ಒಂದು ದ್ವೀಪ ಫಾರ್ಮೇಷನ್ ಆಗ್ತದ. ಮಧ್ಯದಲ್ಲಿ ದ್ವೀಪ ಅಂತ ಕನ್ಸಿಡರ್ ಆದಾಗ ಲ್ಯಾಂಡ್ ಇರ್ತದ, ಸುತ್ತಕ್ಕೂ ಏನಾಗಿದೆ ಅಂದ್ರೆ ವಾಟರ್ ಬಾಡಿ ಇರ್ತದ. ಬ್ರಹ್ಮಪುತ್ರ ನದಿಯಿಂದ ಫಾರ್ಮೇಷನ್ ಆಗಿದೆ. ಅದು ಯಾವ್ದಂತ ಹೇಳ್ತೀರಾ? ಅದು ನೋಡಿ ನದಿ ಪಾತ್ರದಿಂದ ಲೈಕ್ ದ್ವೀಪ ಆದ್ರೂ ಆಗಿರ್ಬೋದು, ಈ ತರ ಲೇಕ್ಸ್ ಆದ್ರೂ ಫಾರ್ಮೇಷನ್ ಆಗ್ಬೋದು, ಅಥವಾ ಕುಳಿ ಆದ್ರೂ ಫಾರ್ಮೇಷನ್ ಆಗಿರ್ತದ. ಹೌದಾ? ಇದು ಏನಾಯ್ತಲ್ಲ, ಇದು ಲಗುನ್ ಅಲ್ಲ, ಲೇಕ್. ಇದು ಆಕ್ಸ್ಬೋ ಲೇಕ್ ಅಂತ ನೋಡ್ತೀರಾ. ಹೌದಾ? ಹಾಗಾದ್ರೆ ನಮಗೆ ನಮ್ಮ ದೇಶದಲ್ಲಿ ಅತಿ ದೊಡ್ಡದ ಅಂದ್ರೆ ಇನ್ ರಿಟರ್ನ್ ಪ್ರಪಂಚದಲ್ಲಿ ಅತಿ ದೊಡ್ಡದಾದಂತಹ ನದಿ ದ್ವೀಪ ಅಂತ ಹೇಳ್ತೀರಾ. ಅದು ಯಾವ್ದು ಬರ್ತದ? ಬಫರ್ ಆಗ್ತೈತಾ? ವೆರಿ ಗುಡ್. ಅದು ಮಜಲಿ. ಕನ್ವರ್ ಲೇಕ್ ಅಪ್ಪಿಯೋದು ನಾನು ಕೇಳಿದ್ದು ಅಂತರ್ ನದಿ ದ್ವೀಪ. ನದಿಯಿಂದ ಫಾರ್ಮೇಷನ್ ಆಗಿರೋ ದ್ವೀಪ, ನದಿಯಿಂದ ಫಾರ್ಮೇಷನ್ ಆಗಿರೋ ಲೇಕ್ ಅಂತ ಕನ್ಸಿಡರ್ ಆದಾಗ ಅದು ಯಾವ್ದು ಬರ್ತದ? ಕನ್ವರ್ ಲೇಕ್ ಅಂತ ನೋಡ್ತೀರಾ. ಹೌದಾ? ನೋಡಿ ಈಗ ಬರ್ತಿದ್ದಾನ. ಒಂದ್ಸತಿ ಈ ಸ್ಲೈಡ್ ಅನ್ನ ರಿವಿಷನ್ ಮಾಡಿ. ಯಾವ ಲೇಕ್ ಇದೆ, ಯಾವ ಲೊಕೇಶನ್ ಅಲ್ಲಿ ಅಂತ ಹೇಳಿ. ಮಜುಲಿ ಇರೋದು ಅಸ್ಸಾಂ ಲೊಕೇಶನ್ ಅಲ್ಲಿ. ಅದು ಬ್ರಹ್ಮಪುತ್ರ ನದಿಯಿಂದ ಫಾರ್ಮೇಷನ್ ಆಗುತ್ತೆ. ದೇಶದ ಅತಿ ದೊಡ್ಡ ಅಂತರ್ನದಿ. ಇನ್ ಫ್ಯಾಕ್ಟ್ ಅದು ಪ್ರಪಂಚದ ಅತಿ ದೊಡ್ಡ ಅಂತರ್ನದಿ ದ್ವೀಪ. ಅಂತರ್ನದಿ ಅಂದ್ರೆ ನದಿಯಿಂದ ಫಾರ್ಮೇಷನ್ ಆಗಿರೋದಂತ ನೋಡ್ತೀರಾ. ಆಯ್ತಾ? ಅದು ಮಜಲಿ ಎಲ್ಲಿ ಬರ್ತದೆ? ಅಸ್ಸಾಂ ಅಲ್ಲಿ ಬರುತ್ತೆ. ಆಂಧ್ರ ಪ್ರದೇಶದಲ್ಲ. ಮಜಲಿ ಇರೋದು ಅಸ್ಸಾಂ ಲೊಕೇಶನ್ ಅಲ್ಲಿ. ನೀವು ಬ್ರಹ್ಮಪುತ್ರ ನದಿ ವ್ಯವಸ್ಥೆ ಬಗ್ಗೆ ನೋಡಬೇಕಾದ್ರೆ ಅಫ್ಕೋರ್ಸ್ ಮಜಲಿ ಬಗ್ಗೆ ನೋಡ್ಬೇಕು. ಹೌದಾ? ಎಲ್ಲಿ ಬರ್ತದೆ? ಅಸ್ಸಾಂ ಲೊಕೇಶನ್ ಅಲ್ಲಿ. ನದಿಯಿಂದ ಫಾರ್ಮೇಷನ್ ಆಗಿ ನದಿ ಪಾತ್ರದಿಂದ ಅಂತ ನೋಡ್ತೀರಾ. ಅದು ಮಜಲಿ. ಆಯ್ತಾ? ಹಾಗಾದ್ರೆ ಮಜಲಿ ಅಂದ್ರೆ ಅದು ಅಂತರ್ ನದಿಯಿಂದ ಫಾರ್ಮೇಷನ್ ಆದಂತ ಒಂದು ದ್ವೀಪ ಪ್ರದೇಶ ಅಂತ ಹೇಳ್ತೀರಾ. ಅಸ್ಸಾಂ ಅಲ್ಲಿ ಯಾವ ನದಿ ಅಂದ್ರೆ ಬ್ರಹ್ಮಪುತ್ರ ನದಿ. ಸಿಕ್ಕಿಂ ಅಲ್ಲಿ ಇರೋದು ಚೋಳಮು ಅಂತ ಹೇಳ್ತಾರೆ ಪ್ರೊನೌನ್ಸ್ ಮಾಡಬೇಕಾದ್ರೆ. ಅಥವಾ ಚೋಳ್ಮು ಸರೋವರ ಎಲ್ಲಿ ಬರ್ತದೆ? ಅದು ಎತ್ತರದ ಸ್ಥಾನದಲ್ಲಿರುವಂತಹ ಸರೋವರ ಅಂತ ನೋಡ್ತೀರಾ. ಅದು ಯಾವ್ದಿದೆ ಅಂದ್ರೆ ಚೋಳ್ಮು ಸರೋವರ. ಸಿಕ್ಕಿಂ ಅಲ್ಲಿ ಕನ್ವರ್ ಆಯ್ತಲ್ಲ, ಅದ್ರ ಮೇಲೆ ಬರ್ತೀನಲ್ಲ, ಅದು ಚೋಳಮು ಅಥವಾ ಚೋಳ್ಮು ಸರೋವರ ಎಲ್ಲಿ ಬರ್ತದೆ? ಸಿಕ್ಕಿಂ ಲೊಕೇಶನ್. ನಾವು ಹೆಸರು ಪ್ರೊನೌನ್ಸ್ ಮಾಡಕ್ಕೆ ಬರಂಗಿಲ್ಲ ಅಂಗಿದ್ದು. ಚೋಳ್ಮು ಸರೋವರ ಸಿಕ್ಕಿಂ ಲೊಕೇಶನ್ ಇದೆ. ಇಲ್ಲಿತ್ತಲ್ಲ ಚೋಳ್ಮು, ಅದು ಸಿಕ್ಕಿಂ ಅಲ್ಲಿ. ದೆನ್ ಅದೇ ತರ ನಿಮಗೆ ಗೋವಿಂದ್ ವಲ್ಲಭನ್, ಅದು ಡ್ಯಾಮ್. ಅದು ಆಯ್ತಾ? ಉತ್ತರ ಪ್ರದೇಶದಲ್ಲಿ ಇರುವಂತದ್ದು. ಭೀಮ್ತಾಲ್, ನೈನಿತಾಲ್, ದೆನ್ ಸತ್ತಾಲ್, ನೌಕಾಚಿಯಾತಾಲ್. ನೈನಿತಾಲ್ ಇರೋದು ಉತ್ತರಾಖಂಡ್ ಲೊಕೇಶನ್ ಅಲ್ಲಿ. ಸರೋವರದ ಜಿಲ್ಲೆ ಅಂತಾನೆ ಹೇಳಿ ಕರೀತಾ ಬರ್ತೀವಿ. ಬಿಕಾಸ್ ಆ ಲೊಕೇಶನ್ ಅಲ್ಲಿ 4-5 ಸರೋವರ ಲಾಂಚ್ ಸ್ಪಾಟ್ ಸಿಗುತ್ತೆ. ಅದಕ್ಕೋಸ್ಕರ ಸರೋವರದ ಜಿಲ್ಲೆ ಅಂತ ನೋಡ್ತೀರಾ. ಚಂದ್ರತಾಲ್ ಇರೋದು ಹಿಮಾಚಲ್ ಪ್ರದೇಶದಲ್ಲಿ. ಮಹಾರಾಣಾ ಪ್ರತಾಪ್ ಸಾಗರ್ ಡ್ಯಾಮ್ ಇದೆ. ಯಾವ ನದಿಗೆ ಬಿಲ್ಟ್ ಮಾಡಲ್ಲ ಅಂತ ಹೇಳ್ತೀರಾ? ಮಹಾರಾಣಾ ಪ್ರತಾಪ್ ಸಾಗರ್ ಡ್ಯಾಮ್ ಯಾವ ನದಿಗೆ ಬಿಲ್ಟ್ ಆಗಿದೆ? ಸಿಂಧು ನದಿ ನೋಡ್ತಿರಲ್ಲ, ಸಿಂಧು ನದಿ ಉಪನದಿ ಇದೆ. ಹಾಗಾದ್ರೆ ಯಾವ ಉಪನದಿಗೆ ಮಹಾರಾಣಾ ಪ್ರತಾಪ್ ಸಾಗರ್ ಡ್ಯಾಮ್ ಕನ್ಸ್ಟ್ರಕ್ಟ್ ಆಗಿದೆ? ಕಾವೇರಿ ನದಿಯಿಂದ ನದಿ ಪಾತ್ರದ ಒಳಗಡೆ ಜಲಪಾತ ಆಯ್ತು, ಡ್ಯಾಮ್ಸ್ಗಳು ಬಿಲ್ಟ್ ಆಗಿದೆ. ನದಿಯಿಂದ ಕಣಿವೆ ಮಾರ್ಗ ಫಾರ್ಮೇಷನ್ ಆಗಿರ್ತದೆ. ಹೌದಾ? ನಾವು ಈಗ ಕನ್ಸಿಡರ್ ಆದಾಗ ಕಾವೇರಿ ನದಿಯಿಂದ 3 ಆದಿರಂಗ, ಮಧ್ಯರಂಗ, ಅಂತ್ಯರಂಗ ಅಂತ ಹೆಸರು ಕೊಟ್ಟಿದಾರಲ್ಲ. ಅಲ್ಲಿ ರಂಗನಾಥ ಸ್ವಾಮಿ ವೆಂಕಟೇಶ್ವರ ಟೆಂಪಲ್ ಅನ್ನ ನೋಡ್ತಿರಲ್ಲ, ಅದಲ್ಲ ನದಿಯಿಂದ ಫಾರ್ಮೇಷನ್ ಆಗಿರೋದು. ಅಲ್ಲಿ 3 ದ್ವೀಪವನ್ನ ನೋಡ್ತೀರಾ. ಹೌದಾ? ಒಂದು ಮಹಾರಾಣಾ ಪ್ರತಾಪ್ ಸಾಗರ್, ಚಂದ್ರತಾಲ್, ಭೀಮ್ತಾಲ್ ಉತ್ತರಾಖಂಡ್, ಪಾಂಗಾಂಗ್ ಅನ್ನೋದು ಸರೋವರ ಎಲ್ಲಿ ಬರ್ತದೆ? ಲದಾಖ್ ಅಲ್ಲಿ. ಉಲ್ಲಾ ಸರೋವರ, ಧಾಲ್ ಸರೋವರ ಅಂದ್ರೆ ಜಮ್ಮು ಕಾಶ್ಮೀರ ಲೊಕೇಶನ್ ಅಲ್ಲಿ. ಪಂಜಾಬ್ ಅಲ್ಲಿ ನೋಡಿ ಹರಿಕೆ ಮತ್ತೆ ಕಂಜ್ಲಿ. ಬ್ರಹ್ಮ ಸರೋವರ, ಭತ್ಕಲ್ ಸರೋವರ ಇರೋದು ಹರಿಯಾಣ ಲೊಕೇಶನ್ ಅಲ್ಲಿ. ದೆಹಲಿಯಲ್ಲಿ ನೋಡಿದ್ರಿ ಅನಾಂಗ್ತಾಲ್ ಲೇಕ್ ಅಂತ ಹೇಳಿ. ಅನಾಂಗ್ತಾಲ್ ಲೇಕ್ ಸ್ಪೆಷಾಲಿಟಿ ಏನ್ ಬರ್ತದೆ? ಮತ್ತೆ ಅದು ಇತ್ತೀಚೆಗೆ ಪತ್ತೆ ಆಗಿರುವಂತ ಸರೋವರ. ಅದು ಅನಾಂಗ್ತಾಲ್ ಅಂತ ತಗೊಂಡ್ರೆ ಎಲ್ಲಿ ಬರ್ತದೆ? ದೆಹಲಿಯಲ್ಲಿ. ಏನ್ ಸ್ಪೆಷಾಲಿಟಿ? ಏನಾದ್ರು ಒಂದು ವೈಶಿಷ್ಟ್ಯತೆ ಇರ್ತದಲ್ಲ, ಹಳೆಯದಾದಂತಹ ಸರೋವರ ಅಂತ ನೋಡ್ತೀರಾ. ಎಂತ ಸ್ಪೆಷಾಲಿಟಿ? 1 ವರ್ಷದಾದಂತಹ 1000 ವರ್ಷ, ನಾಟ್ 1 ಇಯರ್, 1000 ವರ್ಷದ ಹಳೆಯದಾದಂತಹ ಸರೋವರ ಅಂತ ಹೇಳಿದ್ರೆ ಅದು ಅನಾಂಗ್ತಾಲ್ ಲೇಕ್ ಬರ್ತದೆ. ಇಲ್ಲಿ ದೆಹಲಿ ಒಳಗಡೆ ಇದೆ. ಉಲಾರ್ ಸರೋವರ ಸ್ಪೆಷಾಲಿಟಿ ಫ್ರೆಶ್ ವಾಟರ್ ಅಂತ ನೋಡ್ತೀರಾ. ಲೇಕ್ ಸಿಹಿ ನೀರಿನ ಸರೋವರ, ದೇಶದಲ್ಲಿ ಅತಿ ದೊಡ್ಡದು. ಉಲಾರ್ ಮತ್ತೆ ಧಾಲ್ ಸರೋವರ ಇದೆ. 1000 ವರ್ಷದ ಹಳೆಯದಾದಂತಹ ಸರೋವರ ಅನಾಂಗ್ತಾಲ್. ಬ್ರಹ್ಮ ಮತ್ತೆ ಭತ್ಕಲ್ ಸರೋವರ ಹರಿಯಾಣ ಲೊಕೇಶನ್ ಅಲ್ಲಿ ಸಿಗ್ತದ. ಸಾಂಬೆ ಸರೋವರ ಸ್ಪೆಷಾಲಿಟಿ ಅಂತ
ನಮಗೆ ರಾಜಸ್ಥಾನ್ ಲೊಕೇಶನ್ ಅಲ್ಲಿ ಸಾಂಬಾರ್, ನಲ್ ಸರೋವರ, ನಕ್ಕಿ ಸರೋವರ ಅಂತ ನೋಡ್ತೀರಾ. ಮತ್ತೆ ಇನ್ ರಿಟರ್ನ್ ಪುಷ್ಕರ್ ಸರೋವರ ಎಲ್ಲಿ ಬರ್ತದೆ, ಅದು ರಾಜಸ್ಥಾನ್ ಲೊಕೇಶನ್. ನಲ್ ಸರೋವರ ಇದ, ನಕ್ಕಿ ಸರೋವರ, ಪುಷ್ಕರ್ ಸರೋವರ. ಪುಷ್ಕರ್ ಮೇಲೆ ಎಲ್ಲಿ ನಡೀತದೆ ಅಂತ ಕೇಳಿದ್ರೆ ಅಫ್ಕೋರ್ಸ್ ರಾಜಸ್ಥಾನದಲ್ಲಿ ಅಂತ ನೋಡ್ತೀವಿ. ಹೌದಾ? ಅದ್ರಾಗ ಅತಿ ದೊಡ್ಡದು ಯಾವ್ದಂದ್ರೆ ಒಳನಾಡಿನಲ್ಲಿ ಸಾಂಬಾರ್ ಸರೋವರ. ಕಂಕಾರಿಯಾ, ಸರ್ದಾರ್ ಸರೋವರ್, ಹರ್ಮಿಸರ್ ಎಲ್ಲಿ ಬರ್ತದೆ ಅಂದ್ರೆ ಗುಜರಾತ್ ಲೊಕೇಶನ್ ಅಲ್ಲಿ ನೋಡ್ತೀರಾ. ಕಂಕಾರಿಯಾ, ಸರ್ದಾರ್ ಮತ್ತೆ ಹರ್ಮಿಸರ್ ಸರೋವರ ಗುಜರಾತ್ ಅಲ್ಲಿ ಇರುವಂತದ್ದು. ಇಂದಿರಾ ಸಾಗರ್, ಬೋಚಿತಾಲ್, ಸತ್ಯ ಸಾಗರ್, ಸಿರ್ಪುರ್ ಸಾಗರ್, ಯಶವಂತ್ ಸಾಗರ್ ಲೊಕೇಶನ್ ಅಂತ ತಗೊಂಡ್ರೆ ಅದು ಮಧ್ಯಪ್ರದೇಶ ಲೊಕೇಶನ್ ಇಂದ ನೋಡ್ತೀರಾ. ಹೌದಾ? ಶಿವಾಜಿ ಸಾಗರ್ ಮತ್ತೆ ಲೋನಾರ್ ಲೇಕ್ ಅಂತ ಕೇಳಿದ್ರಲ್ಲ, ಲೋನಾರ್ ಲೇಕ್ ಎಲ್ಲಿ ಬರ್ತದೆ, ಮಹಾರಾಷ್ಟ್ರದಲ್ಲಿ. ಅದು ಉಲ್ಕಾಪಾತದಿಂದ ಫಾರ್ಮೇಷನ್ ಆಗಿರುವಂತ ಸರೋವರ, ಅದೇ ಸ್ಪೆಷಾಲಿಟಿ. ಅಗರ ಸರೋವರ, ಅಲಸೂರು ಕೆರೆ ಎಲ್ಲಿ ಬರ್ತದೆ, ಬ್ಯಾಂಗ್ಳೂರ್ ಲೊಕೇಶನ್ ಅಲ್ಲಿ ನೋಡ್ತೀರಾ, ಬಿಲಾಂಗ್ಸ್ ಟು ಕರ್ನಾಟಕ. ಬೆಂಬನಾಡು, ಶಾಸ್ತಮಕೋಟ, ಅಷ್ಟಮುಡಿ, ಇದು ಅಷ್ಟಮುಡಿ. ದೆನ್ ಪೆರಿಯಾರ್ ಲೇಕ್ ಅಂತ ತಗೊಂಡ್ರೆ ಕೇರಳ ಲೊಕೇಶನ್ ಅಲ್ಲಿ ನೋಡ್ತೀವಿ. ಹೌದಾ? ಚಂಬಾರಂಬಕಂ, ಕಲಿವೇಲಿ ಲೇಕ್, ಕೊಡೈಕೆನಾಲ್. ಕೊಡೈಕೆನಾಲ್ ಐತಲ್ಲ ಅದು ಮ್ಯಾನ್ ಬಿಲ್ಟ್ ಆಗ್ತದ. ಕೊಡೈಕೆನಾಲ್ ಅಂತ ತಮಿಳುನಾಡಿನಲ್ಲಿ ಇರುವಂತದ್ದು. ಕೃತಕ ಸರೋವರ ಕೊಡೈಕೆನಾಲ್ ಆಯ್ತು. ಕಲಿವೇಲಿ, ಚಂಬಾರಕಂ ನ್ಯಾಚುರಲ್ ವೇ ಇದ. ಚಂಬಾರಂಬಕಂ ಲೇಕ್, ಕಲಿವೇಲಿ ಲೇಕ್, ಕೊಡೈಕೆನಾಲ್ ಎಲ್ಲಿ ಬರ್ತಿದ, ತಮಿಳುನಾಡಲ್ಲಿ ನೋಡ್ತೀರಾ. ಪುಲಿಕಾಟ್ ಲೇಕ್, ಕೊಲ್ಲೇರು ಸರೋವರ ಆಂಧ್ರ ಪ್ರದೇಶದಲ್ಲಿ ಇದೆ. ಕೊಲ್ಲೇರು ಸರೋವರ ಇರೋದು ಆಂಧ್ರ ಪ್ರದೇಶದಲ್ಲಿ, ಕೊಲ್ಲೇರು ಲೇಕ್, ಪುಲಿಕಾಟ್. ಹುಸೇನ್ ಸಾಗರ್, ನಾಗಾರ್ಜುನ ಸಾಗರ್. ನೋಡಿ ನಾಗಾರ್ಜುನ ಸಾಗರ್ ಡ್ಯಾಮ್ ಇದೆ. ಹೌದಾ? ಆ ಡ್ಯಾಮ್ ಯಾವ ನದಿಗೆ ಕನ್ಸ್ಟ್ರಕ್ಟ್ ಆಗಿದೆ ಹೇಳ್ತೀರಿ, ನಾಗಾರ್ಜುನ ಸಾಗರ್ ಡ್ಯಾಮ್. ಮತ್ತೆ ಕಲ್ಲುಗಳಿಂದ ನಿರ್ಮಿತ ಆಗಿರುವಂತ ಅತಿ ದೊಡ್ಡ ಡ್ಯಾಮ್ ಅಂತ ನೋಡ್ತೀರಾ, ಯಾವುದು, ನಾಗಾರ್ಜುನ ಸಾಗರ್ ಡ್ಯಾಮ್. ಜಲ್ಲಿ ಕಲ್ಲು ತಂದು ಕಟ್ತಿರ್ತಾರೆ ನೋಡಿ, ಹಂಗ ಸಿಮೆಂಟ್ ಇಂದ ಹಿಂಗ ಫಾರ್ಮೇಷನ್ ಇದೆ ಡ್ಯಾನ್ಸ್ ವರ್ಷನ್ ಅಲ್ಲಿ. ಆತರ ನಾಗಾರ್ಜುನ ಸಾಗರ್ ಡ್ಯಾಮ್ ಯಾವ ನದಿಗೆ ಬಿಲ್ಟ್ ಮಾಡಿದ್ದಾರೆ, ಅದು ಐತಲ್ಲ ಆಂಧ್ರ ಪ್ರದೇಶ ಮತ್ತೆ ತೆಲಂಗಾಣ ಇನ್ ಬಿಟ್ವೀನ್ ಬಾರ್ಡರ್ ಲೊಕೇಶನ್ ಅಲ್ಲಿ ಇತ್ತು. ವೆರಿ ಗುಡ್. ಕೃಷ್ಣಾ ನದಿಗೆ ಬಿಲ್ಟ್ ಆಗಿರುವಂತದ್ದು ಯಾವ ಸ್ಟೇಟ್ ಅಂತ ತಗೊಂಡ್ರೆ ಆಂಧ್ರ ಪ್ರದೇಶ ಅಂತ ಹೇಳ್ತೀರಿ. ಇನ್ಫ್ಯಾಕ್ಟ್ ತೆಲಂಗಾಣ, ಆಂಧ್ರ ಪ್ರದೇಶ ಮಿಡಲ್ ಆಫ್ ದಿ ಸ್ಟೇಜ್ ಒಳಗಡೆ ನೋಡ್ತೀರಾ. ಕೃಷ್ಣಾ ನದಿಗೆ ಬಿಲ್ಟ್ ಆಗಿರುವಂತದ್ದೇ ನಾಗಾರ್ಜುನ ಸಾಗರ್. ನರ್ಮದಾ ಲೊಕೇಶನ್, ನರ್ಮದಾ ನದಿ ಎಲ್ಲ ಹರಿತದ, ತುಂಗಭದ್ರಾ ನದಿ ಎಲ್ಲ ಹರಿತದ. ಲೊಕೇಶನ್ ಅನ್ನು ಅಬ್ಸರ್ವ್ ಮಾಡಿ ನದಿ ವ್ಯವಸ್ಥೆ ನೋಡಬೇಕಾದ್ರೆ ಐಡಿಯಾ ಬರುತ್ತೆ. ನರ್ಮದಾ ನದಿ ಹುಟ್ಟೋದು ಈ ಲೊಕೇಶನ್ ಅಲ್ಲಿ. ಇದು ಮಧ್ಯಪ್ರದೇಶ, ಛತ್ತೀಸ್ಗಢ ಲೊಕೇಶನ್, ಅಮರಕಂಟಕ ಲೊಕೇಶನ್ ಐತಲ್ಲ, ಅಲ್ಲ ಹಿಂಗೆ ಹೋಗುತ್ತೆ. ಇಲ್ಲೆಲ್ಲ ನರ್ಮದಾ ನದಿ ಬರುತ್ತೆ. ಹೌದಾ? ಅದಕ್ಕೆ ನರ್ಮದಾ ಆಪ್ಷನ್ ಎಲಿಮಿನೇಟ್ ಆಯಿತು. ಸರಿ, ಇನ್ನೊಂದು ಹೇಳಿದ್ರು ತುಂಗ ಎಲ್ಲಿ ಹುಟ್ಟುತ್ತೆ, ನಮ್ಮಲ್ಲಿ ಆರಿಜಿನ್ ಆಗುತ್ತೆ. ತುಂಗ ಒಂದು ಕಡೆಗೆ, ಭದ್ರಾ ಇನ್ನೊಂದು ಕಡೆಗೆ, ಎರಡೂ ಸೇರಿಸಿ ಕೂಡಲಿ ಶಿವಮೊಗ್ಗ ಲೊಕೇಶನ್ ಅಲ್ಲಿ ತುಂಗಭದ್ರಾ, ಎರಡು ನದಿಗಳು ಸೇರಿ ಶಿವಮೊಗ್ಗದ ಕೂಡಲಿ ಲೊಕೇಶನ್ ಅಲ್ಲಿ ತುಂಗಭದ್ರಾ. ಹೌದಾ? ಆ ತುಂಗಭದ್ರಾ ನದಿ ಬಂದು ಇನ್ ರಿಟರ್ನ್ ಈ ತೆಲಂಗಾಣದ ಲೊಕೇಶನ್ ಅಲ್ಲಿ ಬಂದು ಜಾಯ್ನ್ ಆಗ್ತದ. ಸರಿ, ಆಂಧ್ರ ಪ್ರದೇಶದ ಲೊಕೇಶನ್ಗೆ ಬರೋಷ್ಟರಲ್ಲಿ ಕೃಷ್ಣಾ ನದಿ ಜಾಯ್ನ್ ಆಗ್ತದ. ಹಾಗಾದ್ರೆ ತುಂಗಭದ್ರಾ ಅಂತ ಹೇಳಕ್ ಬರೋದಿಲ್ಲ. ಹೌದಾ? ಹಾಗಾದ್ರೆ ಒಂದೇ ಆನ್ಸರ್ ಅಲ್ಲಿ ಕೃಷ್ಣ. ಹೌದಾ? ಯಾವುದು, ನಾಗಾರ್ಜುನ ಸಾಗರ್. ಆಗ ಇನಿಷಿಯಲಿ ತೆಲಂಗಾಣ, ಆಂಧ್ರ ಪ್ರದೇಶ ಅಂತ ಡಿವಿಷನ್ ಆಗಿರಲಿಲ್ಲ. ಹೌದಾ? ಆಗ ಬಿಲ್ಟ್ ಆಗಿದ್ದು ನಾಗಾರ್ಜುನ ಸಾಗರ್ ಡ್ಯಾಮ್ ಅಂತ. ಲೇಟರ್ ನಮಗೆ ಸ್ಟೇಟ್ ಡಿಸ್ಪ್ಯೂಟ್ ಬೇಸಿಸ್ ಮೇಲೆ ಏನಾಗ್ತದೆ, ಎರಡು ಡಿವಿಷನ್ ಆಗ್ತದೆ. ಅದಕ್ಕೆ ಎರಡು ಬಾರ್ಡರ್ ಲೊಕೇಶನ್ ಅಲ್ಲಿ ಏನಿದೆ ಅಂದ್ರೆ ನಾಗಾರ್ಜುನ ಸಾಗರ್ ಡ್ಯಾಮ್ ಕೃಷ್ಣಾ ನದಿಗೆ ಅಡ್ಡಲಾಗಿ ನೋಡ್ತೀರಾ. ಹುಸೇನ್ ಸಾಗರ್ ಇದೆ ಎಲ್ಲಿದೆ, ತೆಲಂಗಾಣ ಲೊಕೇಶನ್ ಅಲ್ಲಿ. ಸೊ ದಟ್ ಅಲ್ಲಿ ನಾಗಾರ್ಜುನ ಸಾಗರ್ ಕೆರೆ ಮತ್ತೆ ಹುಸೇನ್ ಸಾಗರ್ ಲೊಕೇಶನ್ ಅಂತ ತಗೊಂಡು, ಹುಸೇನ್ ಸಾಗರ್ ಪ್ಯೂರ್ಲಿ ಬಿಲಾಂಗ್ಸ್ ಟು ತೆಲಂಗಾಣ. ನಾಗಾರ್ಜುನ ಸಾಗರ್ ಐತಲ್ಲ ಎರಡೂ ಕಡೆ ಬಾರ್ಡರ್ ಲೊಕೇಶನ್ ಅಲ್ಲಿ ಸಿಗ್ತದ. ಅದಕ್ಕೆ ನಾಗಾರ್ಜುನ ಸಾಗರ್ ಅಂತ ಹೇಳಿದ್ರೆ ಅದು ಎರಡೂ ಕಡೆ ಬಾರ್ಡರ್, ತೆಲಂಗಾಣ ಆಂಧ್ರ ಪ್ರದೇಶ ಬಾರ್ಡರ್ ರೀಜನ್ ಅಲ್ಲಿ ಇರುವಂತದ್ದು. ಬಟ್ ನಾವಿಲ್ಲಿ ಆಂಧ್ರ ಪ್ರದೇಶದಲ್ಲಿ ಸ್ಪೆಸಿಫಿಕಲ್ ಎಕ್ಸಾಮ್ ಪರ್ಸ್ಪೆಕ್ಟಿವ್ ನೋಡ್ತೀವಿ, ಯಾಕಂದ್ರೆ ಪುಲಿಕಾಟ್ ಮತ್ತೆ ಕೊಲ್ಲೇರು ಲೇಕ್ ಅಂತ ಹೇಳಿ. ಅದಕ್ಕೆ ಅವೆರಡೂ ಆಂಧ್ರ ಪ್ರದೇಶ ಅಂತ ತಗೋರಿ. ನಾಗಾರ್ಜುನ ಸಾಗರ್ ಕೆರೆ ಐತಲ್ಲ ಅದು ಇನ್ ಬಿಟ್ವೀನ್ ಬಾರ್ಡರ್ ಲೊಕೇಶನ್ ಅಲ್ಲಿ ಕನ್ಸಿಡರ್ ಮಾಡಿ. ಎದಕ್ಕೆ ಅಂತ ಹೇಳಿದ್ರೆ ಈ ಲೇಕ್ ಅಂತ ಕನ್ಸಿಡರ್ ಆದಾಗ ಈ ಲೊಕೇಶನ್ ಅಲ್ಲಿ ಸಿಗುತ್ತೆ ನಾಗಾರ್ಜುನ ಸಾಗರ್. ಹುಸೇನ್ ಸಾಗರ್ ತೆಲಂಗಾಣದಲ್ಲಿ ಇರೋದು. ಅಂತ ಚಿಲ್ಕಾ ಲೇಕ್ ಬರ್ತದೆ, ಒಡಿಸಾದಲ್ಲಿ ನೋಡ್ತೀರಾ. ಈ ಒಡಿಸಾದ ಚಿಲ್ಕಾ ಲೇಕ್ ಲೊಕೇಶನ್ ಅಲ್ಲಿ ಇಲ್ಲಿ ಒಂದು ಸಮಥಿಂಗ್ ಏನೋ ಸ್ಟೇಷನ್ ಇರಬೇಕಲ್ಲ, ಲಾಂಚಿಂಗ್ ಸ್ಟೇಷನ್ ಇರಬೇಕಲ್ಲ, ಯಾವ್ದಂತ ಹೇಳ್ತೀರಾ ಎನಿವನ್? ಯಾವ ಲೊಕೇಶನ್ ಅಲ್ಲಿ? ಚಿಲ್ಕಾ, ಒಡಿಸಾದಲ್ಲಿ. ಈಗ ಒಂದು ಪುಲಿಕಾಟ್ ಸರೋವರದ ನಿಯರ್ ಅಲ್ಲಿ ಅಂತ ತಗೊಂಡ್ರೆ ಸತೀಶ್ ಧವನ್ ಸ್ಪೇಸ್ ಸೆಂಟರ್ ಐತೆ. ಹೌದಾ? ಅದೇ ತರ ಚಿಲ್ಕಾ ಸರೋವರದ ನಿಯರ್ ಅಲ್ಲಿ ಅಂತ ತಗೊಂಡಾಗ APJ ಅಬ್ದುಲ್ ಕಲಾಂ ಇದು ಲಾಂಚಿಂಗ್ ಸ್ಟೇಷನ್ ಅನ್ನ ನೋಡ್ತೀರಾ. ಹೌದಾ? ಅದೇ ಎಲ್ಲಿ ಬರ್ತದೆ ಅಂದ್ರೆ ಚಿಲ್ಕಾ ಸರೋವರದ ನಿಯರ್ ಅಲ್ಲಿ. ಹೌದಾ? ನನ್ ಕನ್ವಾರ್ ಲೇಕ್ ಎಲ್ಲಿ ಬರ್ತದೆ ನೋಡಿ, ಬಿಹಾರದಲ್ಲಿ. ಲೋಕ್ತಾಕ್ ಸ್ಪೆಷಾಲಿಟಿ ತೇಲುವಂತ ಸರೋವರ ಮಣಿಪುರದಲ್ಲಿ ಇರುವಂತದ್ದು. ಲೋಕ್ತಾಕ್ ಸರೋವರ ಅನ್ನೋದು ಕಿಬಿಲಂ-ಜಿಯೋ ನ್ಯಾಷನಲ್ ಪಾರ್ಕ್ ನ ಭಾಗವಾಗಿ ಸಿಗ್ತದ ಅಂತ ಗೊತ್ತಿರಬೇಕು. ಕಿಬಿಲಂ-ಜಿಯೋ ನ್ಯಾಷನಲ್ ಪಾರ್ಕ್ ಮಣಿಪುರದಲ್ಲಿದೆ. ನಮ್ಮ ದೇಶದಲ್ಲಿರುವಂತ ಏಕೈಕ ತೇಲುವ ಸರೋವರ ಅಂತ ಕಿಬಿಲಂ-ಜಿಯೋ ಹೇಳ್ತೀವಿ. ಹೌದಾ? ವಿಕ್ರಮ್ ಸಾರಾಭಾಯ್ ಅಥವಾ ಸತೀಶ್ ಧವನ್ ಸ್ಪೇಸ್ ಸೆಂಟರ್ ಅಂತ ತಗೊಂಡ್ರೆ ಅದು ಪುಲಿಕಾಟ್ ಲೇಕ್ ನಿಯರ್ ಅಲ್ಲಿ ಅಂತ ನೋಡ್ತೀವಿ. ಚಂದುಂಬಿ, ಹಾಪ್ಲಾಂಗ್ ಮತ್ತು ದೀಪೋರ್ಬಿಲ್ ಎಲ್ಲಿ ಬರ್ತದೆ, ಅಸ್ಸಾಂ. ಇದು ಮೂರು ಅಸ್ಸಾಂ ಅಲ್ಲಿ ಇರೋದು, ಚಂದುಂಬಿ, ಹಾಪ್ಲಾಂಗ್ ಮತ್ತು ದೀಪೋರ್ಬಿಲ್. ಈ ಹೆಸರು ಕೇಳಿ ಎಸ್ಮಾಮ್ ಅಂದ್ರೆ ಒಂದು ಉಮಿಯಾಮ್ ಎಲ್ಲಿ ಬರ್ತದೆ, ಉಮಿಯಾಮ್ ಲೇಕ್ ಅಂದ್ರೆ ಮೇಘಾಲಯದ ಲೊಕೇಶನ್ ಅಲ್ಲಿ ನೋಡ್ತೀರಾ. ಮೇಘಾಲಯದಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಗಾರೋ, ಖಾಸಿ, ಜಯಂತಿ ಬೆಟ್ಟಗಳು ಫಿಕ್ಸ್ ಅವು. ಹೌದಾ? ಅದರಿಂದಾನೇ ಅತಿ ಹೆಚ್ಚು ಮಳೆ ಪಡಿತೇವೆ. ಪ್ರಪಂಚದಲ್ಲಿ ಅತಿ ಹೆಚ್ಚು ಮಳೆ ಪಡೆಯುವಂತ ಲೊಕೇಶನ್ ಅಂದ್ರೆ ಮೇಘಾಲಯದ ಚಿರಾಪುಂಜಿ. ನಾನು ಆವರೇಜ್ ಎಷ್ಟು ಮಳೆ ಆಗ್ತದೆ ಅಂತ ಹೇಳ್ತೀರಿ ಆ ಲೊಕೇಶನ್ ಅಲ್ಲಿ, ಮೇಘಾಲಯದಲ್ಲಿ. ಮತ್ತೆ ಬಫರ್ ಆಗ್ತೈತಾ? ಇಲ್ಲಿ ಮೇಘಾಲಯದಲ್ಲಿ ಅಂತ ತಗೊಂಡ್ರೆ ಉಮಿಯಾಮ್ ಲೇಕ್ ಇದೆ. ಉಮಿಯಾಮ್ ಲೇಕ್ ಎಲ್ಲಿ ಬರ್ತದೆ, ಮೇಘಾಲಯದಲ್ಲಿ. ಮೇಘಾಲಯ ಅಂದ್ರೆ ಸಾಕು ಗಾರೋ, ಕಾಶಿ ಮತ್ತೆ ಜಯಂತಿ. ಹೌದಾ? ಹಾಗಾದ್ರೆ ಮೇಘಾಲಯದ ಚಿರಾಪುಂಜಿಲಿ ಅತಿ ಹೆಚ್ಚು ಮಳೆ ಅಂತ ನೋಡ್ತೀರಾ. ಹೌದಾ? ಯಾಕಂದ್ರೆ ಆ ಬೆಟ್ಟಗಳ ಲೊಕೇಶನ್ ತಗೋಬೇಕು ಹೇಗಿರ್ತದೆ ಅಂತ ಹೇಳಿ. ಒಂಥರ ಟ್ರ್ಯಾಂಗಲ್ ಲೊಕೇಶನ್ ವ್ಯೂ ಸಿಗ್ತದಲ್ಲ, ಟ್ರ್ಯಾಂಗಲ್ ಇನ್ ಮಿಡಲ್. ಇದು ಗಾರೋ, ಕಾಶಿ, ಜಯಂತಿ ಹಿಲ್ಸ್. ಇಲ್ಲಿ ಬಂದು ನಮಗೆ ನೋಡ್ತಾ ಬರ್ತೀವಿ ಬಂಗಾಳ ಕೊಲ್ಲಿ ಶಾಖೆ ಐತಲ್ಲ, ಇಲ್ಲಿಂದ ತೇವಭರಿತವಾದಂತಹ ಮಾರುತಗಳು ಬಂದು ಇಲ್ಲಿ ಸ್ಟ್ರಕ್ ಆಗ್ಬಿಡ್ತಾವೆ, ಹಿಂಗ್ ಬಿಡ್ತಾವೆ. ಅಲ್ಲಿ ಸ್ಟ್ರಕ್ ಆಗಿ ಆ ಗಾರೋ, ಕಾಶಿ, ಜಯಂತಿ ಬೆಟ್ಟಗಳ ಮಿಡಲ್ ಆಫ್ ದಿ ಪೋರ್ಷನ್ ಅಲ್ಲಿ ಅತಿ ಹೆಚ್ಚು ಮಳೆ ಪಡಿತೇವೆ. ಅದಕ್ಕೆ ಆವರೇಜ್ ಅಂತ ತಗೊಂಡು ವಾರ್ಷಿಕವಾಗಿ 1111 ಸೆಂಟಿಮೀಟರ್ ಅಷ್ಟು ಮಳೆ ಪಡಿತೇವೆ. ಹೌದಾ? ಅದಕ್ಕೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಮಳೆ ಪಡೆಯುವಂತ ಲೊಕೇಶನ್ ಅಂದ್ರೆ ಅದನ್ನೇನು ಹೇಳ್ತೀರಾ ಇನ್ ರಿಟರ್ನ್, ಮೇಘಾಲಯದ ಚಿರಾಪುಂಜಿ. ಫಿಟ್ ಅದೇ ಕರ್ನಾಟಕ ಅಂತ ತಗೊಂಡ್ರೆ ಯಾವ ಲೊಕೇಶನ್ ಹೇಳ್ತೀರಾ? ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಪಡೆಯುವಂತದ್ದು ಅಫ್ಕೋರ್ಸ್ ಮಲ್ನಾಡ್ ಲೊಕೇಶನ್, ಮಲ್ನಾಡಿನ ಹೆಬ್ಬಾಗಿಲು ಅಂತ ಹೇಳಿದ್ರೆ ಶಿವಮೊಗ್ಗ. ಹಾಗಾದ್ರೆ ಶಿವಮೊಗ್ಗದ ಯಾವ ಸ್ಥಳದಲ್ಲಿ ಅತಿ ಹೆಚ್ಚು ಮಳೆಯನ್ನು ಪಡಿತೇವೆ ವಾರ್ಷಿಕವಾಗಿ? ಅಂದ್ರೆ ಸರಾಸರಿ ಹೇಳ್ಬೇಕಾ, ಈ ವರ್ಷ ಚೆನ್ನಾಗಿ ಮಳೆ ಬಂದು ಮುಂದೆ ಸತಿ ಮಳೆ ಬಂದಿಲ್ಲ ಹಂಗಲ್ಲ. ಸರಾಸರಿ ಅಂದಾಗ ಈ ವರ್ಷ ಆಯ್ತು, ಮುಂದಿನ ವರ್ಷ ಆಯ್ತು, ಅಲ್ಲಿ ನಾವು 30-40 ವರ್ಷ ಸತತವಾಗಿ ನೋಡ್ತೇವೆ ಸರಾಸರಿ ಅಂತ ತಗೊಂಡಾಗ. ಅದಕ್ಕೆ ಆವರೇಜ್ ಬೇಸಿಸ್ ಮೇಲೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಪಡೆಯುವಂತ ಲೊಕೇಶನ್ ಯಾವ್ದಾಗಿರುತ್ತೆ? ಶಿವಮೊಗ್ಗದ ಆಗುಂಬೆ ಲೊಕೇಶನ್. ಇಫ್ ಇಟ್ ಇಸ್ ಅದೇ ಕ್ವಶನ್ ಅನ್ನ ಹುಲಿಕಲ್ ಆಗ್ತಿದ್ದೀರಿ, ಒಬ್ರು ಆಗುಂಬೆ ಆಗ್ತಿರಲ್ಲ.
ನಮಗೆ ಸರಾಸರಿ ಅಂತ ತಗೊಂಡ್ರೆ ಅಂದ್ರೆ ಆಗುಂಬೆ ಲೊಕೇಶನ್ ಬರುತ್ತೆ. ಅದೇ ಕ್ವಶನ್ ಅನ್ನ ಅತಿ ಹೆಚ್ಚು ಮಳೆ ಬಿದ್ದ ಸ್ಥಳ ಯಾವುದು ಅಂತ ಹೇಳಿದ್ರೆ ಅಂದ್ರೆ ಒನ್ ಇಯರ್ ಆಫ್ ದಿ ಟೈಮ್ ಒಳಗಡೆ ಅತಿ ಹೆಚ್ಚು ಮಳೆ ಬಿದ್ದ ಲೊಕೇಶನ್ ಯಾವುದು ಬರ್ತದ ಅಂತ ಹೇಳಿದ್ರೆ ಅದು ಹುಲಿಕಲ್ ನೋಡ್ತೀರಾ. ಎರಡಕ್ಕೂ ಕ್ವಶನ್ಗೆ ವ್ಯತ್ಯಾಸ ಇದೆ. ಆಗುಂಬೆ ಏನಾಯ್ತಲ್ಲ ಸರಾಸರಿ ಕೇಳಿದ್ರೆ ಅಂತ ಬಂದಾಗ ಅಥವಾ ಅತಿ ಹೆಚ್ಚು ಮಳೆ ಪಡೆಯುವಂತ ಲೊಕೇಶನ್ ಅಂತ ಬಂದಾಗ ಆಗುಂಬೆಯನ್ನ ನೋಡ್ತೀರಾ. ಮಳೆ ಬಿದ್ದ ಸ್ಥಳ ಯಾವುದು ಅತಿ ಹೆಚ್ಚು ಮಳೆ ಎಲ್ಲಿ ಬಿದ್ದಿದೆ ಅಂತ ಹೇಳಿದ್ರೆ ಅಂದ್ರೆ ಆಗ ಏನ್ ನೋಡ್ತಾ ಬರ್ತೀರಿ, ಹುಲಿಕಲ್ ಅಂತ ಹೇಳ್ಬೇಕಾಗುತ್ತಾ. ನೋಡಿ ಗೊತ್ತಾಯ್ತಾ, ಎರಡಕ್ಕೂ ವ್ಯತ್ಯಾಸ ಗೊತ್ತಾಯ್ತಲ್ಲ. ಶಿವಮೊಗ್ಗ ಆಗುಂಬೆ ಲೊಕೇಶನ್ ಅತಿ ಹೆಚ್ಚು ಮಳೆ ವಾರ್ಷಿಕವಾಗಿ ಸರಾಸರಿ ಹೇಳ್ಬೇಕು, ಆಗ ಆಗುಂಬೆ ಬರುತ್ತೆ. ಇನ್ ರಿಟರ್ನ್ ಅತಿ ಹೆಚ್ಚು ಮಳೆ ಬಿದ್ದ ಸ್ಥಳ ಯಾವುದು ಅಂತ ಹೇಳಿದ್ರೆ ಆಗ ಹುಲಿಕಲ್ ಹೇಳ್ಬೇಕಾಯ್ತಾ. ನಂಬರ್ ಆಗ್ತೈತೆ ಸೌಂಡ್ ಗೊತ್ತಾಯ್ತಾ.